ಹಾಗಾಗಿ ಇವನು ಸೋಲಂತ ಪರಿಸ್ಥಿತಿ. ಇದಕ್ಕೆ ನಾವು ಗರಿಲ್ಲಾ ವಾರ್ಫೇರಿಗೆ ಕೌಂಟರ್ ಅಟ್ಯಾಕ್ ಅಂತ ಕರಿತಾ ಹೋಗ್ತೀವಿ. ಎನಿಮಿ ಇಲ್ಲ ಅಂದ್ರೆ ಕ್ಯಾಪ್ಚರ್ ಮಾಡ್ತಾವ, ಅವ್ನ ಬೇಸ್ ನ ಕ್ಯಾಪ್ಚರ್ ಮಾಡುವಂಥದ್ದು. ಈಗ ಪುರಂದರ್ ಟ್ರೀಟಿ ಅಂತ ಕರಿತಾ ಹೋಗ್ತೀವಿ. ನಾವು ದೇ ಸೈಂಡ್ ಪುರಂದರ್ ಟ್ರೀಟಿ ಔಟ್ ಆಫ್ 35 ports ಆಸ್ ಪರ್ ದಿಸ್ ಟ್ರೀಟಿ ಪ್ರಕಾರ ಔಟ್ ಆಫ್ ಟು ಎಸ್ಟಾಬ್ಲಿಷ್ ಅಂಡ್ ಟು ಎಕ್ಸ್ಟೆಂಡ್ ಹಿಸ್ ಕಿಂಗ್ಡಮ್. ಈಗ ತನ್ನ ಸಾಮ್ರಾಜ್ಯ ವಿಸ್ತಾರ ಮಾಡ್ತೇನೆ, ಈಗ ಜಾಗಗಳು ಇದ್ ಮಾಡ್ತೇನೆ. ಅವ್ನ ಒಬ್ನೇ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ, ಅವ್ನ್ ಏನ್ ಬೇಕು, ಈಗ ಸೈನಿಕರು ಬೇಕು. ಅದಕ್ಕೆ ಏನ್ ಮಾಡ್ತಾ ಹೋದ, ಹಿ ರೆಕ್ರೂಟೆಡ್ ಮಾವಳಿ ಯೂತ್ಸ್, ಮಾವಳಿ ಯುವಕರು ಅಂತ ಸಿಗ್ತಾರೆ, ಒಂದು ಜಾತಿ ಅದು ಮಾವಳಿ ಅಂತೇಳಿ ಜನಾಂಗ. ಸೊ ಈ ಜನರನ್ನ ತನ್ನ ಸೇನೆಗೆ ಸೇರ್ಸ್ಕೊಂಡು ಹಿ ಟ್ರೈನ್ ದೆಮ್ ಇನ್ ಗರಿಲ್ಲಾ ವಾರ್ಫೇರ್, ಗರಿಲ್ಲಾ ಯುದ್ಧವನ್ನು ಹೇಳ್ಕೊಡ್ತಾನೆ. ಇವ್ರ ಜೀವನದ ಒಂದು ದೊಡ್ಡ ತಪ್ಪು ಮಾಡೋದೇನು ಅಂತಂದ್ರೆ, ಇಲ್ಲಿ ಔರಂಗಜೇಬನ ಮಗನಿಗೆ ಆಶ್ರಯ ಕೊಡ್ತಾರೆ. ಅದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಅದಕ್ಕೆ ಅವ್ನು ಹುಡ್ಕೊಂಡ್ ಬರ್ತಾನೆ ಅಲ್ಲಿಂದ ಔರಂಗಜೇಬ್. ಇನ್ 1681 ಸೊ ಶಿವಾಜಿ ಕಾಲದಲ್ಲಿ ಮರಾಠ ಸಾಮ್ರಾಜ್ಯ ಎಷ್ಟಿದೆ, ಮರಾಠ ಸಾಮ್ರಾಜ್ಯ ಇರ್ಲಿಲ್ಲ, ನೆನ್ಪಿಡ್ಕೊಳ್ಳಿ. ಛತ್ರಪತಿ ಇದ್ದಾಗ ಮರಾಠ ಬರೇ ರಾಜ್ಯ ಇತ್ತು. ಏನಕ್ಕೆ ಅಂದ್ರೆ ಇಲ್ಲಿ ಏನಿದು ಈ ಕಲರ್ ಗ್ರೀನ್ ತರ ಒಂದ್ ಕಲರ್ ಇದೆ, ಇಷ್ಟೇ ಛತ್ರಪತಿ ಶಿವಾಜಿ ಆಳಿದ್ದು. ಶಿವಾಜಿ ಮತ್ತು ಶಿವಾಜಿ ವಂಶಸ್ಥ ಆಳಿದಾಗ ಮರಾಠರ ಸಾಮ್ರಾಜ್ಯ ಎಷ್ಟಿತ್ತು, ರಾಜ್ಯ ಎಷ್ಟಿತ್ತು ಅಂದ್ರೆ ಇದಿಷ್ಟು ಪಾರ್ಟು, ಇಲ್ಲಿ ನೋಡಿ ಬಳ್ಳಾರಿ ಪಾರ್ಟು, ಇಲ್ಲಿ ಬೆಂಗಳೂರು ಮತ್ತು ವೆಲ್ಲೂರು ಪಾರ್ಟು, ಜಿಂಜಿ ಮತ್ತು ತಂಜಾವೂರು ಇಷ್ಟೇ ಆಳ್ತಾ ಇದ್ರು. ಶಿವಾಜಿ ಆಳಿದ ಇಷ್ಟೇ ಜಾಗ, ಇದಿಷ್ಟು ಪ್ರದೇಶ ಯಾರಿಗೆ ಸೇರಿತಿದೆಲ್ಲ, ಇದೆಲ್ಲ ನಮಗೆ ಸೇರಿರುವಂತದ್ದು. ಇದು ಬಿಜಾಪುರ ಸುಲ್ತಾನ್ರು, ಇದು ಬಂದು ಗೋಲ್ಕೊಂಡ ಸುಲ್ತಾನ್ರು, ಮೇಗಡೆ ಬರುವಂತದ್ದು ಯಾವುದು ನಮಗೆ ಔರಂಗಜೇಬ್. ಅಷ್ಟು ಅವ್ರದ್ದು ಎಂಪೈರ್. ಇಲ್ಲಿ ಬಿಜಾಪುರ ಸುಲ್ತಾನ್ರು ಇದ್ರು, ಇಲ್ಲಿ ಗೋಲ್ಕೊಂಡ ಇತ್ತು. ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಸ್ವಲ್ಪ ಜಾಗ ಕಿತ್ಕೊಂಡು, ಇದು ಬೆಂಗಳೂರು ಯಾರಿಂದ ಕಿತ್ಕೊಂಡಿದ್ದ ಅಂತಂದ್ರೆ ಯಾರಿಂದ, ಇದು ಮೈಸೂರು ಒಡೆಯರ್ಸಿಂದ. ಚಿಕ್ಕದೇವರಾಜ ಒಡೆಯರ್ ಸೋಲಿಸ್ತಾ ಹೋಗ್ತಾರೆ ಶಿವಾಜಿಯನ್ನ. ಓಕೆನಾ? ಸೊ ದಟ್ ಇಸ್ ಸ್ಟೋರಿ. ಹಾಗಾಗಿ ಶಿವಾಜಿಗೂ ಈಗ ನೋಡ್ತಾ ಹೋಗಿ, ಈಗ ಶಿವಾಜಿ ಗ್ರೇಟೆಸ್ಟ್ ಪರ್ಸನಾಲಿಟಿ ಅಂದ್ರೆ ಈಗ ಔರಂಗಜೇಬ್ ವಿಲನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ನೆಕ್ಸ್ಟ್ ವಿ ಶುಡ್ ಕನ್ಸಿಡರ್ ಚಿಕ್ಕದೇವರಾಜ ಒಡೆಯರ್ ಆಸ್ ಎ ವಿಲನ್. ಯಾಕೆಂದ್ರೆ ಶಿವಾಜಿ ವಿರುದ್ಧ ಫೈಟ್ ಮಾಡಿದ್ರೆ ಚಿಕ್ಕದೇವರಾಜ ಒಡೆಯರ್ ಅಂಡ್ ಔರಂಗಜೇಬ್ ಅವರ ಬೆಸ್ಟ್ ಫ್ರೆಂಡ್ಸ್. ಔರಂಗಜೇಬ್ ಅವ್ರಿಗೆ ಒಂದು ಬಿರುದು ಕೊಡ್ತಾ ಹೋಗ್ತಾನೆ, ರಾಜ ಜಗದೇವ ಅಂತ, ಲಿಂಗಣ್ಣ ಮಂತ್ರಿ ಕಳಿಸಿದಾಗ ಚಿಕ್ಕದೇವರಾಜ ಒಡೆಯರ್ಗೆ. ಚಿಕ್ಕದೇವರಾಜ ಒಡೆಯರ್ ಶಿವಾಜಿ ಸೋಲ್ಸ. ಹಾಗಾಗ್ಬಿಟ್ಟು ಇಲ್ಲಿ ಇವ್ರು ವಿಲನ್ ತಗೊಳಕೋಬೇಡಿ. ಆಗಿನ ಕಾಲದಲ್ಲಿ ರಾಜ್ಯಗಳು ಬೇಕಾಗಿತ್ತು, ರಾಜ್ಯ ಹೊರದಾಡಿದಾರೆ ಅಷ್ಟೇ. ಎವರಿ ಫಾಟ್ ಫಾರ್ ದ ಟೆರಿಟರಿ. ಓಕೆ, ಸೊ ದಿಸ್ ಇಸ್ ದ ಸ್ಟೋರಿಗಳು. ಹಾಗಾಗಿ ಇಲ್ಲಿ ನೀವು ಈ ತರ ಲಾಜಿಕ್ ತಗೊಳ್ತಾ ಹೋದ್ರೆ ನೀವು ಯಾರನ್ನೂ ಇಲ್ಲಿ ವಿಲನ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ, ಯಾರನ್ನೂ ಹೀರೋ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಎಲ್ಲರೂ ತಮ್ಮ ಎಕ್ಸಿಸ್ಟೆನ್ಸಿಗೋಸ್ಕರ ಹೊರದಾಡಿದಾರೆ. ಬಟ್ ಜಾಸ್ತಿ ಕ್ರೂರತ್ವ ತೋರಿಸಿದ್ದು ಯಾರಂದ್ರೆ ಔರಂಗಜೇಬ್. ಈಗ ಔರಂಗಜೇಬ್ ಕ್ರೂರಿ ಅಂತ ಹೇಳೋದಾದ್ರೆ, ಔರಂಗಜೇಬನ ಸೇನೆಯಲ್ಲಿ ಇದ್ದರಷ್ಟು ಹಿಂದೂಗಳೇ. ಮಾನ್ ಸಿಂಗ್ ಇದ್ದ, ಅವನು ಹೊಡೆದಾಡಿ. ಹಂಗಾರೆ ಈಗ ಔರಂಗಜೇಬ್ನ ಎಲ್ಲರನ್ನ ಸಾಯಿಸಕ್ ಸಾಧ್ಯ ಇಲ್ಲ. ಅವ್ನ ಸೇನೆ ಬಂದ್ ಸೇನೆ ಅಂದ್ರೆ ಯಾರು, ಮಿಲಿಟರಿ ಕಮಾಂಡರ್ಸ್ಗಳು ಎಲ್ಲ ಹಿಂದೂಗಳೇ, ಅವರೇ ಬಂದ್ ಸಾಯಿಸಿದ್. ಈಗ ಅವ್ರು ಮತ್ತೆ ವಿಲನ್ ಮಾಡ್ಬೇಕಲ್ಲ. ಬಟ್ ಅವ್ರನ್ನ ರಜಪೂತ್ನ ಗ್ರೇಟ್ ಅಂತ ಕರಿತೀವಿ ನಾವೀಗ. ಹಾಗಾಗಿ ಯು ಕೆನಾಟ್ ಕ್ಲೈಮ್ ಆಲ್ ದೀಸ್ ಥಿಂಗ್ಸ್. ಓಕೆ, ಅದಕ್ಕೆ ಎಕ್ಸಾಮೇ ಬೇರೆ, ಹೊರಗಡೆ ಸೋಷಿಯಲ್ ಮೀಡಿಯಾನೇ ಬೇರೆ. ಸೋಷಿಯಲ್ ಮೀಡಿಯಾ ತಂದ್ಬಿಟ್ಟು ಇಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಎಕ್ಸಾಮ್ ಅಲ್ಲಿ ಎಸ್ಪೆಷಲಿ KAS ನವರು, ಡೋಂಟ್ ಡಂಪ್ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೇನ್ಸ್ ಎಕ್ಸಾಮ್. ಥ್ಯಾಂಕ್ ಗಾಡ್ ದಿಸ್ ಚಾಪ್ಟರ್ ಇಸ್ ನಾಟ್ ದೇರ್ ಫಾರ್ ಯುವರ್ ಮೇನ್ಸ್ ಆಲ್ಸೋ. ಈ ಚಾಪ್ಟರ್ ಮೇನ್ಸ್ಗೂ ಇಲ್ಲ ಇದು. ಮರಾಠಾಸ್ ಖುಷಿ ಪಡಿ. ಇಲ್ಲ, ಇದನ್ನ ಚಾವ ಗಿವ ಎಲ್ಲ ಡಂಪ್ ಮಾಡೇ ಬಿಡೋರು, ಮಿಸ್ ಆಗಿ ಯಾಕೆ ಇಟ್ಟಿಲ್ಲ ಅದನ್ನ. ಓಕೆ, ಸೊ ಹಾಗಾಗಿ ನೋಡ್ತಾ ಹೋಗಿ ಇಷ್ಟೇ ಆಳಿದ್ದು ಶಿವಾಜಿ ಇಷ್ಟೇ ರಾಜ್ಯ ಆಳ್ತಾನೆ. ಬಟ್ ನೋಡ್ತಾ ಹೋಗಿ ಮರಾಠರು ಇದಾದಾಗ ಇವ್ರು ಬಂದ ನೋಡ್ಕೊಳ್ಳಿ, ಪೇಶ್ವೆಗಳು ಬಂದಾಗ, ಪೇಶ್ವೆಸ್ ಅಂತ ಏನ್ ಕರಿತಾ ಹೋಗ್ತೀವಿ ಇಲ್ಲಿ ಬಂದಾಗ. ಸೊ ಇದಾದ್ಮೇಲೆ ಪೇಶ್ವೆಗಳಿಗೆ ಬರ್ತಾ ಹೋಗ್ತೀವಿ. ದಿಸ್ ಪೇಶ್ವೆಗಳಿಗೆ ಬಂದ ನೋಡ್ತಾ ಹೋಗಿ ಎಷ್ಟು ದೊಡ್ಡ ಸಾಮ್ರಾಜ್ಯ ಆಗಿದೆ. ಫುಲ್ ಆರೆಂಜ್ ಕಲರ್ ಅಷ್ಟು ಅವ್ರದೇ. ನೆಕ್ಸ್ಟ್ ನೋಡ್ತಾ ಹೋಗಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ತಾ ಹೋಗ್ತಾರ ಅವ್ರು. ಇದು ಮರಾಠ ಎಂಪೈರ್. ಅವ್ರದ್ದು ಎಷ್ಟಿತ್ತು, ಇಲ್ಲೊಂದಿಷ್ಟು ಅಷ್ಟೇ ಇತ್ತು. ಅದು ಪೇಶ್ವೆ ಕಾಲದಲ್ಲಿ ಮರಾಠ ಸಾಮ್ರಾಜ್ಯ ಆಗುತ್ತೆ. ಬಟ್ ಆದ್ರೆ ನಾವು ಛತ್ರಪತಿನೇ ಜಾಸ್ತಿ ಓದ್ತೀವಿ, ಶಿವಾಜಿನೇ ಓದ್ತಾ ಹೋಗ್ತೀವಿ. ಓಕೆ, ಅದ್ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಂದಾಗ ಛತ್ರಪತಿಗಳ ಶಿವಾಜಿ ಫ್ಯಾಮಿಲಿ, ಶಿವಾಜಿ ಬರ್ತಾ ಹೋಗ್ತೀವಿ. ಫಸ್ಟ್ ಬರ್ತಾವಣ ಇಲ್ಲಿ ಬಂದಾಗ. ಸೊ ಫಸ್ಟ್ ಬರುವಂತದ್ದು ಯಾರು ಅಂತಂದ್ರೆ ಶಿವಾಜಿ ಬರ್ತಾ ಹೋಗ್ತದ. ಶಿವಾಜಿ. ಸೊ ಇಲ್ಲಿ ಬರ್ತಾ ಹೋಗ್ತೀವಿ. ಈಗ ಬರೋಣ ಶಿವಾಜಿ ಬಗ್ಗೆ. ಓಕೆ, ಶಿವಾಜಿ ಬಂದಾಗ ಫಸ್ಟ್ ಒಂದು ಶಿವಾಜಿ ಅಂತ ಬರ್ತಾ ಹೋಗ್ತೀವಿ. 1627ರಿಂದ 1680ರವರೆಗೆ ಈ ವ್ಯಕ್ತಿ ಆಳ್ವಿಕೆ ಮಾಡ್ತಾನೆ. 1627 ಹುಡ್ತಾರ, 1680ರಲ್ಲಿ ತೀರ್ಕೊಳ್ತಾರೆ. ಮತ್ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಬುಕ್ಕಲ್ಲಿ ಏನ್ ಬರ್ದೆ ನಮ್ಗೆ ಗೊತ್ತಿಲ್ಲ. ಶಿವಾಜಿಗೆ ಔರಂಗಜೇಬ ನಡುವೆ ನೇರ ಯುದ್ಧಗಳಾದವು. ಕೆಲವೊಂದ್ ಕಡೆ ಹೇಳ್ತಾ ಹೋಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವನು ಮತ್ತೆ ಶಿವಾಜಿ ಮತ್ತೆ ಔರಂಗಜೇಬ್ ಮುಖ ನೋಡಿದ್ದು ಐ ಥಿಂಕ್ 1 ರಿಂದ 2 ಸರಿ ಅಷ್ಟೇ. ಒಬ್ರಿಗೊಬ್ರು ಫೇಸ್ ಕೊಟ್ಟು ಮುಖ ಮಾತಾಡಿರೋದು. ಯಾವತ್ತು ಔರಂಗಜೇಬ್ ಶಿವಾಜಿ ಉಡ್ಕೊಂಡು ಯಾವತ್ತೂ ಬರ್ಲೇ ಇಲ್ಲ. ಅವ್ನು ನೇರವಾಗಿ ಯುದ್ಧಕ್ಕೆ ಬರ್ಲಿಲ್ಲ ಶಿವಾಜಿ ವಿರುದ್ಧ. ಬುಕ್ಕಲ್ಲಿ ಏನ್ ಬೇಕಾ ಬರಿಬೋದು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಫಿಲಮ್ ಅಲ್ಲಿ ಏನ್ ಬೇಕಾ ತೋರಿಸ್ಬೋದು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಶಿವಾಜಿ ತೀರ್ಕೊಳ್ಳೋದು 1680ರಲ್ಲಿ, ಔರಂಗಜೇಬ್ ಬರೋದು ಡೆಕ್ಕನ್ನಿಗೆ 1681ರಲ್ಲಿ, 1681 ಅವ್ನು ತೀರ್ಕೊಂಡು 1 ವರ್ಷ ಆದ್ಮೇಲೆ. ಏನಕ್ಕೆ ಬಂದ, ಅವ್ನ ಮಗನ್ ಹುಡ್ಕೊಂಡು ಬಂದ ಅಂತ ಹೇಳಿದೆ ನನಗೆ. ಹಾಗಾಗಿ ನನಗೂ ಸೋಷಿಯಲ್ ಮೀಡಿಯಾಕ್ಕೂ ಸಂಬಂಧ ಇಲ್ಲ, ನನಗೂ ಫಿಲಮ್ಗೂ ಸಂಬಂಧ ಇಲ್ಲ. ವಾಟ್ ಗವರ್ಮೆಂಟ್ ಸೇಸ್, ವಾಟ್ ಡಾಕ್ಯುಮೆಂಟ್ ಸೇಸ್, ದಟ್ ಇಸ್ ದ ಫೈನಲ್ ಆನ್ಸರ್.
ಗವರ್ಮೆಂಟ್ ಡಾಕ್ಯುಮೆಂಟ್ಸ್. ಸಿಂಪಲ್ ಆಗಿದೆಯಾ? ಎಲ್ಲ ಯಾವ್ದಾರ ಬುಕ್ ಅಲ್ಲಿ ನೀವು ಶಿವಾಜಿ ಹುಡ್ಕೊಂಡು ಬಂದಿದ್ದ ಔರಂಗಜೇಬ್, ಅವೆಲ್ಲ ಬುಲ್ಶಿಟ್ ಅವು. ಶಿವಾಜಿ ಹುಡ್ಕೊಂಡು ಏನಕ್ಕೆ ಬರ್ತಾನೆ? ಶಿವಾಜಿ ಸತ್ತಾಲೆ ತೀರ್ಕೊಂಡು ಆಗಿದೆ, ಇನ್ನೇನು ಹುಡ್ಕೊಂಡ್ ಬರ್ತಾನೆ ಪುಣ್ಯಾತ್ಮ ಅವನು, ರೈಟ್? ಸೊ ಮೀಟ್ ಮಾಡಿದ್ದು 2 ಸಲ 3 ಸಲ ಅಷ್ಟೇ ಮ್ಯಾಕ್ಸಿಮಮ್, ಒಬ್ರೊಬ್ರು ಮುಖ ನೋಡಿದ್ದು. ಓಕೆ, ಈಗ ನೋಡ್ತಾ ಹೋಗ್ತೀವಿ ಶಿವಾಜಿ ಬಗ್ಗೆ. ಅಂಡ್ ಹಿಸ್ ಗ್ರ್ಯಾಂಡ್ ಫಾದರ್ ವಾಸ್ ಮಾಲೋಜಿ ಬೋನ್ಸ್ಲೆ. ಇವ್ ತಾತನ ಹೆಸರೇನು? ಮಾಲೋಜಿ ಬೋನ್ಸ್ಲೆ. ಸೊ ಏನಾಗಿದ್ದ ಇವ್ರು ಮಾಲೋಜಿ ಬೋನ್ಸ್ಲೆ? ಬಿಜಾಪುರ ರಾಜ್ಯದಲ್ಲಿ ಒಬ್ಬ ಸೈನಿಕನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ ತಾತ ಸೈನಿಕನಾಗಿ ಕೆಲಸ ಮಾಡ್ತಿರ್ತಾರ, ಶಿವಾಜಿಯ ತಾತ. ನೆಕ್ಸ್ಟ್ ಇವ್ರ ತಂದೆ ಯಾರು? ಶಾಜಿ ಬೋನ್ಸ್ಲೆ ಅಂತ ಏನ್ ಕರಿತೀವಿ, ಶಿವಾಜಿಯ ತಂದೆ. ಹಿ ಬಿಕೇಮ್ ದ ಮಿಲಿಟರಿ ಆಫೀಸರ್ ಇನ್ ಬಿಜಾಪುರ್ ಸ್ಟೇಟ್. ಅಥವಾ ಆದಿಲ್ ಶಾಹಿಗಳ ಕೆಳಗಡೆಗೆ ಒಬ್ಬ ಮಿಲಿಟರಿ ಆಫೀಸರ್ ಆಗ್ತಾರೆ. ಆಸ್ ವೆಲ್ as ಜಾಗೀರ್ದಾರ್ ಆಫ್ ಪೂನಾ. ಇವರಿಗೆ ಜಾಗೀರ್ದಾರಿನ ಕೊಡ್ತಾ ಹೋಗ್ತಾರೆ. ಯಾರದು? ನಮ್ಮ ಬಿಜಾಪುರ ಸುಲ್ತಾನ್. ಓಕೆ, ನೀವು ಜಾಗೀರ್ದಾರಿ ಮಾಡ್ಕೊಂಡು, ಜಾಗೀರ್ದಾರ್ ಓನರ್ ಆಫ್ ದಟ್ ಲ್ಯಾಂಡ್. ಅಲ್ಲಿಂದ ಬರೋ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ನೀವು ಬದುಕಬೇಕು ಪುಣೆಯಲ್ಲಿ. ಬಟ್ ಪುಣೆ ಅಂತ ಏನ್ ಕರಿತೀವಿ, ಇಟ್ಸ್ ಎ ರೈನ್ ಶಾಡೋ ಏರಿಯಾ. ಅಂದ್ರೆ ಬರಗಾಲ ಪ್ರದೇಶ ಅದು. ನಿಮ್ಗೆ ಅಲ್ಲಿ ಏನು ಸಿಗೋದಿಲ್ಲ, ಏನು ಬೆಳೆಯುತ್ತೆ, ಯಾಕಂದ್ರೆ ಎಲ್ಲ ವೆಸ್ಟರ್ನ್ ಘಾಟ್ಸ್ ಈ ಕಡೆ ಬಂದ್ಬಿಡುತ್ತದು. ಸೊ ಹಾಗಾಗಿ ಏನು ಬೆಳೆಯೋದಿಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇವನಿಗೆ ಶಿವಾಜಿಯ ತಾಯಿ ಯಾರು ಅಂದ್ರೆ ಜೀಜಾಬಾಯಿ ಅಂತ ಕರಿತಾ ಹೋಗ್ತೀವಿ. ಜೀಜಾಬಾಯಿ ವಾಸ್ ದ ಮದರ್. ಅಂಡ್ ಪೊಲಿಟಿಕಲ್ ಗುರು, ರಾಜಕೀಯ ಗುರು ಯಾರು ಅಂದ್ರೆ ಕೊಂಡದೇವ್ ಅಥವಾ ದಾದಾಜಿ ಕೊಂಡದೇವ್ ವಾಸ್ ಇಸ್ ಪೊಲಿಟಿಕಲ್ ಗುರು. ಅಂಡ್ ಸ್ಪಿರಿಚುವಲ್ ಗುರು ವಾಸ್ ರಾಮದಾಸ್. ಇವರ ಆಧ್ಯಾತ್ಮಿಕ ಗುರು ಯಾರು? ರಾಮದಾಸ್. ಭಕ್ತಿ ಮೂವ್ಮೆಂಟ್ ಅಲ್ಲಿ ನೋಡ್ಕೊಂಡ್ ಬಂದಿದೀವಿ ರಾಮದಾಸ್. ಅವ್ರ ಜನ್ಮಸ್ಥಳ ಯಾವ್ದು? ಶಿವನೇರಿ ಆಫ್ ಪೂನಾ ಡಿಸ್ಟ್ರಿಕ್ಟ್. ಪುಣೆ ಜಿಲ್ಲೆ ಶಿವನೇರಿಯಲ್ಲಿ ಇವರು ಹುಡ್ತಾ ಹೋಗ್ತಾರ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ನಿಮ್ಗೆ ಮಹಾರಾಷ್ಟ್ರ ಓಲೋ ಬಸ್ ಹೆಸರು ಶಿವನೇರಿ ಅಂತ. ನಾವೀಗ ಐರಾವತ ಅಂತ ಇಟ್ಕೊಂಡಿದೀವಲ್ಲ, ಕ್ಲಬ್ ಕ್ಲಾಸ್ ಐರಾವತ 2.0 ಹೆಸರಿಟ್ಟಿದ ನಮ್ದು ಓಲೋ ಗಾಡಿಗಳಿಗೆ. ಅವ್ರು ಓಲೋ ಬಸ್ಸಿಗೆ ಮಹಾರಾಷ್ಟ್ರದಕ್ಕೆ ಶಿವನೇರಿ ಅಂತ ಇವ್ರ ಮೇಲೆ ಇಟ್ಟಿರುವಂತದ್ದು. ಓಕೆ, ಇದ್ರ ಮೇಲೆ ಅವರು ಇಟ್ಕೊಂಡಿದ್ದಾರೆ. ನಾವೆಲ್ಲ ಇಡೋದಿಲ್ಲ, ನಮ್ಮ ರಾಜ್ಯದ ಬಗ್ಗೆ ನಾವ್ ಯಾವತ್ತೂ ಇಡಲ್ಲ. ನಾವೆಲ್ಲ ಅವರೇ ಇಟ್ಕೊಳ್ಳೋದು. ಆತರ ಕದಂಬ ಟ್ರಾನ್ಸ್ಪೋರ್ಟ್ ಅಂತ ಗೋವಾದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈ ತರ ಅಲ್ವಾ? ಪುಣ್ಯಕ್ಕೆ ಹೇಗೋ ಮಾಡಿ ನಾರ್ತ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದ ಒಂದು ಬಸ್ ಇದೆ ಸ್ಲೀಪರ್. ಯಾವ್ದು? ಅಮೋಘ ವರ್ಷ ನಾನ್ ಸ್ಲೀಪರ್, AC ನಾನ್ ಸ್ಲೀಪರ್ ಅಂತ ಒಂದು ಇಟ್ಟಿದ್ದಾರೆ ಹೆಸರನ್ನ. ಬಳ್ಳಾರಿ ಕಡೆ ಹೋಗ್ತಾವ ಬಸ್ಗಳು ಅವೆಲ್ಲ, ಗುಲ್ಬರ್ಗ ಕಡೆಗೆ. ಅದೆಲ್ಲ ಅಲ್ಲೇ ಅಮೋಘ ವರ್ಷ ತರ ಅತ್ಲೆಲ್ಲ ಅಲ್ಲಾಡ್ತಿದಾವು. ಸೊ ಎಲ್ಲ ಹೋಗಿದಾವು, ಹೆಸರು ಹೋಗಿದೆ ಈಗ ಅಮೋಘ ವರ್ಷ ಅಂತ. ಅಪರೂಪ ನಮ್ ಕಡೆಗೆ ರಾಜರ ಹೆಸರು ಇಟ್ಟಿರೋದು. ಓಕೆ, ಬಟ್ ಇವರು ಶಿವನೇರಿನ ಇಡ್ತಾ ಹೋಗ್ತಾರ ಈ ಇದಕ್ಕೆ. ಇವ್ರು ಹುಟ್ಟಿದಲ್ಲಿ ಇರಲ್ಲಿ. ಬಟ್ ಕೆಲವೊಂದು ಬುಕ್ಗಳು, ಕೆಲವೊಂದು ನೀವು ವಿಡಿಯೋಗಳು ನೋಡಿದಾಗ, ಕೆಲವೊಂದು ಬುಕ್ಗಳ ಪ್ರಕಾರ ಶಿವಾಜಿ ಕರ್ನಾಟಕದವನು ಅಂತ ಹೇಳ್ತಾ ಹೋಗ್ತಾರೆ. ಬಟ್ ನಾನು ಅದನ್ನ ಹೇಳಕ್ ರೆಡಿ ಇಲ್ಲ. ಸರ್ಕಾರ ಏನ್ ಹೇಳಿದೆ, ದಟ್ ಇಸ್ ದ ಫೈನಲ್ ಆನ್ಸರ್. ಆಕ್ಚುಲಿ ಡಿಸ್ಪ್ಯೂಟ್ ಇದೆ. ಏನ್ ಹೇಳ್ತಾರಂದ್ರೆ, ಇವನು ಗದಗ ಜಿಲ್ಲೆಯ ಗಜೇಂದ್ರಗಡ ಅಂತ ಒಂದು ತಾಲೂಕ್ ಬರುತ್ತೆ. ತಾಲೂಕಾಡ್ ಗಜೇಂದ್ರಗಡ. ಅಲ್ಲೊಂದು ಬೆಟ್ಟ ಇದೆ ಗಜೇಂದ್ರಗಡದಲ್ಲಿ. ಆ ಬೆಟ್ಟದ ಹತ್ರ ಇವ್ನು ಹುಟ್ಟಿದ್ದು ಅಂತ. ಅಂದ್ರೆ ಇವ್ರ ತಂದೆ ತಾಯಿಗಳು ಗೌಳಿಗಳಾಗಿದ್ರು. ಗೌಳಿ ಅಂದ್ರೇನು? ಹಾಲು ಕರೆಯುತ್ತಾರಲ್ಲ, ಹಸು ಕಾಯ್ತಾರಲ್ಲ, ಆ ಫ್ಯಾಮಿಲಿಯವರು ಅಂತ ಹೇಳ್ತಾ ಹೋಗ್ತಾರೆ ಕೆಲವೊಂದು ದಾಖಲೆಗಳು. ಕೆಲವು ಹಿಸ್ಟೋರಿಯನ್ಸ್ ಬರ್ದಿಟ್ಟು ಹೋಗಿದ್ದಾರೆ. ಬಟ್ ಇಟ್ ಇಸ್ ನಾಟ್ ಪ್ರೂವನ್. ಕೆಲವೊಬ್ರು ಹೇಳ್ತಿಲ್ಲ ಶಿವನೇರಿ ಹುಟ್ಟಿದ್ದಂತ. ಸರ್ಕಾರ ಏನ್ ಮಾಡಿದೆ, ಈಗ ಪಾಪ್ಯುಲಾರಿಟಿ ಇದಕ್ಕೆ ಶಿವನೇರಿ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದೆ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಹಾಗೆ ಸರ್ಕಾರ ಯಾವ್ದು ಒಪ್ಕೊಂಡಿದೆ ನಾವು ಅದನ್ನ ತಗೊಂಡು ಹೋಗ್ತೀವಿ. ಓಕೆ, ಅವ್ರು ಎಲ್ಲಿ ಹುಟ್ಟಿದೀವನು? ಶಿವನೇರಿಯಲ್ಲಿ ಈ ವ್ಯಕ್ತಿ ಹುಡ್ತಾ ಹೋಗ್ತಾನೆ ಶಿವಾಜಿ. ಈಗ ನೋಡ್ತಾ ಹೋಗಿ ಇಲ್ಲಿ ಪುಣೆ, ಈಗ ಅವ್ನು ವಯಸ್ಸಿಗೆ ಬಂದ. ಇವ್ರ ತಂದೆ ಜಾಗೀರ್ದಾರ್, ಇವನಿಗೆ ಸಿಗ್ತಾ ಹೋಯ್ತು. ಈ ಬಿಕಮ್ ದ ಜಾಗೀರ್ದಾರ್. ಯಾರ ಕಡೆ ಕೆಲಸ ಮಾಡ್ತಿದ್ದ ಇವನೀಗ? ಬಿಜಾಪುರ್ ಸುಲ್ತಾನ್ಸ್. ಬಟ್ ಇಲ್ಲಿ ಪುಣೆ ಏನಾಗಿತ್ತು, ಇಟ್ ವಾಸ್ ನಾಟ್ ಫರ್ಟೈಲ್ ಬಿಕಾಸ್ ರೈನ್ ಶಾಡೋ ಏರಿಯಾ. ಅಲ್ಲಿ ಅಷ್ಟೊಂದು ಬೆಳೆಗಳು ಬರ್ತಾ ಇರ್ಲಿಲ್ಲ. ಅಂಡ್ ಸ್ಕ್ಯಾಂಟಿ ರೈನ್ಫಾಲ್ ಇತ್ತು. ಅದಕ್ಕೆ ಇವನೇನ್ ಮಾಡ್ತಾ ಹೋದ, ಬಿಜಾಪುರ್ ಸುಲ್ತಾನದು ಬೇರೆ ಏರಿಯಾಗಳನ್ನು ವಶಪಡಿಸೋಣ ಸ್ಟಾರ್ಟ್ ಮಾಡ್ತಾ ಹೋದ. ಹಿ ಸ್ಟಾರ್ಟೆಡ್ ಟು ಕಾನ್ಕರ್ ದ ಅದರ್ ಏರಿಯಾಸ್ ಆಫ್ ದ ಬಿಜಾಪುರ್ ಸುಲ್ತಾನ್ಸ್ ಬಿಕಾಸ್ ಹಿ ವಾಂಟ್ ದ ರೆವೆನ್ಯೂ. ಹಣ ಬೇಕು. ಪುಣೆ ನಂಬ್ಕೊಂಡಿದ್ರೆ ಆಗೋದಿಲ್ಲ. ಹಾಗಾಗಿ ಹಿ ಸ್ಟಾರ್ಟೆಡ್ ಟು ಕಾನ್ಕರ್ ದ ಫ್ಯೂ ರೀಜನ್ಸ್ ಆಫ್ ಯಾವ್ದ ಬಿಜಾಪುರವನ್ನ ಟು ಎಸ್ಟಾಬ್ಲಿಷ್ ಅಂಡ್ ಟು ಎಕ್ಸ್ಟೆಂಡ್ ಹಿಸ್ ಕಿಂಗ್ಡಮ್. ಈಗ ತನ್ನ ಸಾಮ್ರಾಜ್ಯ ವಿಸ್ತಾರ ಮಾಡ್ತೇನೆ, ಈಗ ಜಾಗ ಇದ್ ಮಾಡ್ತೇನೆ. ಅವನೊಬ್ನೇ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. ಅವ್ನ್ ಏನ್ ಬೇಕು, ಈಗ ಸೈನಿಕರು ಬೇಕು. ಅದಕ್ಕೆ ಏನ್ ಮಾಡ್ತಾ ಹೋದ, ಹಿ ರೆಕ್ರೂಟೆಡ್ ಮಾವಳಿ ಯೂತ್ಸ್. ಮಾವಳಿ ಯುವಕರು ಅಂತ ಸಿಗ್ತಾರೆ, ಒಂದು ಜಾತಿ ಅದು ಮಾವಳಿ ಅಂತೇಳಿ ಜನಾಂಗ. ಸೊ ಈ ಜನರನ್ನ ತನ್ನ ಸೇನೆ ಸೇರ್ಸ್ಕೊಂಡು ಹಿ ಟ್ರೈನ್ ದೆಮ್ ಇನ್ ಗರಿಲ್ಲಾ ವಾರ್ಫೇರ್. ಗರಿಲ್ಲಾ ಯುದ್ಧವನ್ನು ಹೇಳ್ಕೊಡ್ತಾನೆ. ಗರಿಲ್ಲಾ ಯುದ್ಧನ ಇಸ್ ಅ ಮಾಸ್ಟರ್ ಇನ್ ಗರಿಲ್ಲಾ ವಾರ್ಫೇರ್ ಅಂತ ಕರಿತಾ ಹೋಗ್ತೀವಿ. ಇದ್ರ ಪಿತಾಮಹ ಅಂತ ಕರಿತೀವಿ. ಗರಿಲ್ಲಾ ವಾರ್ಫೇರ್ ಪಿತಾಮಹ ಅಂತ ಕರಿತೀವಿ. ಸೊ ಯಾವ ಲೆವೆಲ್ಗೆ ಅಂತಂದ್ರೆ, ಗರಿಲ್ಲಾ ಮುಂಚೆ ಇರ್ಲಿಲ್ವಾ ಇಂಡಿಯಾದಲ್ಲಿ? ಇತ್ತು. ಮುಂಚಿನ ಗರಿಲ್ಲಾ ಯುದ್ಧ ಇತ್ತು. ಫಾರ್ ಇವನಿಗೆ ಗರಿಲ್ಲಾ ಹೇಳ್ಕೊಡಿದ ಅವ್ನ ತಾಯಿ ಅಂತ ಹೇಳ್ತಾರೆ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ತಾಯಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಬಟ್ ಗರಿಲ್ಲಾ ಯುದ್ಧ ಕರ್ನಾಟಕದಲ್ಲೇ ಇತ್ತು. ನಮಗೆ ಬನವಾಸಿ ಕದಂಬರು ಅಂತ ಹೆಂಗ್ ಕರಿತೀವಿ, ಇವ್ರು ಗರಿಲ್ಲಾ ಯುದ್ಧ ಮಾಡಿದ್ರು. ಮಯೂರ್ ಅವ್ರ ಫಸ್ಟ್ ಫೌಂಡರ್ ಅಂತ ಹೆಂಗ್ ಕರಿತೀವಿ, ಈ ಫಾಟ್ ಗರಿಲ್ಲಾ ವಾರ್. ಬಟ್ ಅಷ್ಟು ಮಾಡರ್ನ್ ಟೆಕ್ನಿಕ್ಸ್ ಇರ್ಲಿಲ್ಲ. ಬಟ್ ಅದ್ಭುತ ಟೆಕ್ನಿಕ್ ಯೂಸ್ ಮಾಡಿದ್ ಈ ವ್ಯಕ್ತಿ. ಗರಿಲ್ಲಾ ಯುದ್ಧ ಹೇಗ್ ಮಾಡ್ಬೇಕಂತ. ಗರಿಲ್ಲಾ ವಾರ್ಫೇರ್ ಅಂದ್ರೆ ಯಾವ ರೀತಿ? ಡೈರೆಕ್ಟ್ ಆಗಿ ಎದುರುಗಡೆ ಮುಖ ಕೊಟ್ಟು ಫೈಟ್ ಮಾಡೋದಿಲ್ಲ. ನೆವರ್ ಎವರ್ ದೇ ವಿಲ್ ಫೈಟ್. ಸೊ ಏನ್ ಮಾಡ್ತಾರ, ಇಲ್ಲಿ ಬಾ ಅಲ್ಲಿ ಬಾ ಅಂತ ಹೇಳ್ಬಿಟ್ಟು ಎನಿಮಿನ ಸುತ್ತರಿಸ್ತಾ ಹೋಗ್ತಾರ. ಅವ್ನ ಹಿಂದ್ಗಡೆಗೆ ಇರ್ತಾರೆ ಇವ್ರು. ಸೊ ಅವ್ನ್ ಮಲಗಿದಾಗ
ಎನಿಮಿ ಮಲಗಿದಾಗ ಅಥವಾ ಅವನಿಗೆ ಬರ್ತಾರನ್ನ ಇದೇ ಇರಲ್ಲ, ಸುಸ್ತಾಗಿ ಎಲ್ಲ ಇರ್ತಾನೆ, ಸಡನ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ಬಿಡೋದು. ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಯಾಕೆ ಹೊಡೆದ್ರು ಗೊತ್ತೇ ಆಗಿರಲ್ಲ, ಹೊಡೆದ್ಬಿಟ್ಟು ಇವರು ಡಿಸ್ಪೇರ್ ಆಗ್ಬಿಡ್ತಾರೆ. ಅದು ಗರಿಲ್ಲಾ ವಾರ್ ಅಂತೀವಿ. ಸೊ ತುಂಬಾ ಕ್ಯಾಶುಯಾಲಿಟೀಸ್ ಆಗ್ತವೆ ಇದ್ರಲ್ಲಿ. ಅಪೋಸಿಟ್ ಗ್ಯಾಂಗ್ ಅವ್ರನ್ನ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಬಂದ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ಬಿಡೋದು ಮಾರು ವೇಷದಲ್ಲಿ ಬಂದ್ಬಿಟ್ಟು. ಇದಕ್ಕೆ ನಾವು ಗರಿಲ್ಲಾ ವಾರ್ ಅಂತೀವಿ. ಸೊ ಈ ತರ ಯುದ್ಧದಲ್ಲಿ ಫೇಮಸ್ ಯಾರಂದ್ರೆ ಶಿವಾಜಿ. ಶಿವಾಜಿ ವಾಸ್ ವೆರಿ ಫೇಮಸ್. ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಅಂತಂದ್ರೆ ವಿಯೆಟ್ನಾಂ ಕಂಟ್ರಿ ಇಂಪ್ಲಿಮೆಂಟ್ ಮಾಡ್ಕೊಳುತ್ತೆ. ವಿಯೆಟ್ನಾಂ ಅಂತ ಒಂದು ದೇಶ ಇದೆ. ಸೊ ಇದು ನಿಮ್ಗೆ ಯಾಕೆ ಹೇಳ್ತೇವೆ ವಿಯೆಟ್ನಾಂ ಅಂದ್ರೆ ಔಟ್ ಆಫ್ ಸಿಲೆಬಸ್ ಹೋಗಕ್ಕೆ ಇಷ್ಟಪಡಲ್ಲ. ನಿಮಗೆ KS ಮೇನ್ಸ್ ಅವ್ರಿಗೆ ಇದೆ. ಇದು KS ಮೇನ್ಸ್ ಹೆಂಗ್ ಕನೆಕ್ಟ್ ಆಗುತ್ತೆ ವಿಯೆಟ್ನಾಂ ಯುದ್ಧ ಹೇಳ್ತೇವೆ. ಸೊ ಇಲ್ಲಿ ಅಮೆರಿಕ ಅಟ್ಯಾಕ್ ಮಾಡ್ತಾ ಹೋಗುತ್ತೆ ವಿಯೆಟ್ನಾಂ ಮೇಲೆ. ಇಟ್ ಅಟ್ಯಾಕ್ ಆನ್ ವಿಯೆಟ್ನಾಂ. ಸೊ ಹೋಚಿಮಿನ್ ಅಂತ ಒಬ್ಬ ಲೀಡರ್ ಬರ್ತಾ ಹೋಗ್ತಾನೆ. ಹಿ ವಾಸ್ ಅ ಲೀಡರ್. ಸೊ ಅವರೇ ಅಲ್ಲಿ ಫಾದರ್ ಅಂತ ಕರಿತೀವಿ ವಿಯೆಟ್ನಾಂ. ಹೋಚಿಮಿನ್ ಸಿಟಿ ಸಹಿತ ಕಟ್ತಾ ಹೋಗಿದ್ದಾರೆ ಅವ್ರ ಹೆಸರಲ್ಲೇ. ಸೊ he took the leadership of the Vietnam army. So he fought against the Americans. ಹೇಗೆ ಹೋರಾಟ ಮಾಡಬೇಕು? ಅಮೆರಿಕನ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ 1960s ಅಲ್ಲೆಲ್ಲ. ಇವ್ರ ಹತ್ರ ಏನೇ ಇಲ್ಲ ವಿಯೆಟ್ನಾಂ ಅಲ್ಲಿ, ಏಷ್ಯನ್ ಕಂಟ್ರಿ. ಈ ಹೋಚಿಮಿನ್ ಏನ್ ಮಾಡ್ತಾರೆ, ಸ್ವಲ್ಪ ಜನ ಅಧಿಕಾರಿಗಳನ್ನ ಇಂಡಿಯಾಕ್ಕೆ ಕಳಿಸ್ತಾರೆ. ಇಂಡಿಯಾಕ್ಕೆ ಯಾಕೆ ಕಳಿಸ್ತಾರೆ ಅಂದ್ರೆ ಈ ಶಿವಾಜಿ ಹುಟ್ಟಿದ ಜಾಗದಿಂದ ಮಣ್ಣು ತಗೋ ಬನ್ನಿ ಅಂತ. ಯಾಕಂದ್ರೆ ಗರಿಲ್ಲಾ ಯುದ್ಧದ ಮಾಸ್ಟರ್ ನಮ್ಗೆ ಅದು ಅವನಿಗೆ ಗೌರವ ಕೊಡ್ಬೇಕು ಅಂತ. ಈ ವ್ಯಕ್ತಿ ಏನ್ ಮಾಡ್ತಾರೆ, ಹೋಚಿಮಿನ್ ಗರಿಲ್ಲಾ ವಾರ್ಫೇರ್ ಟೆಕ್ನಿಕ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರ ವಿರುದ್ಧ? ಅಮೆರಿಕದ ವಿರುದ್ಧ. ಸೊ ಅಮೆರಿಕ ಸೋಲಂತ ಲೆವೆಲ್ ಬಂದ್ಬಿಡುತ್ತೆ. ಆಕ್ಚುಲಿ ಏನಂದ್ರೆ ಬಾಂಬ್ ಡ್ರಾಪ್ ಮಾಡ್ತಿದಾವೆ, ಇವತ್ತಿಗೂ ಬಾಂಬ್ ಸಿಕ್ತಿದಾವೆ. ಡ್ರಾಪ್ ಮಾಡಿರೋ ಬಾಂಬ್ಗಳು ವಿಯೆಟ್ನಾಂ ಅಲ್ಲಿ ಇದಾವೆ, ತುಂಬಾ ಕಡೆ ಇದಾವೆ, ತೆಗಿಲಿಕ್ಕೂ ಆಗಲ್ಲ ಆ ಲೆವೆಲ್ಗೆ ಅಷ್ಟು ಡ್ರಾಪ್ ಮಾಡಿದಾರೆ ಮೇಲ್ಗಡೆಯಿಂದ. ಸೋಲ್ಜರ್ ಇಳಿದ್ನೋ, ಅಮೆರಿಕನ್ ಸೋಲ್ಜರ್ ವಾಪಸ್ ಹೋಗ್ತಾ ಇಲ್ಲ, ಡೆಡ್ ಬಾಡಿ ಸಿಕ್ತಲ್ಲ, ಆ ಲೆವೆಲ್ ಹೊಡಿತಿದ್ದಾರೆ ಇವರು ವಿಯೆಟ್ನಾಮೀಸ್. ಈಗ ಗರಿಲ್ಲಾ ವಾರ್ಫೇರ್ ಎಲ್ಲಿಂದ ಕಾಪಿ ಮಾಡ್ರು? ಅವ್ರಿಗೆ ಇದು ಯಾರು ಆರಾಧ್ಯ ದೈವ? ನಮ್ ಶಿವಾಜಿನ. ಸತ್ಯ ಇರೋದ್ ಹೆಂಗ್ ಹೇಳ್ತಾ ಇರ್ಬೇಕಷ್ಟೇ. ಹಿಸ್ಟ್ರಿ ಕ್ಲಾಸ್ ನಾವು ಔಟ್ ಆಫ್ ದಿ ಕ್ಲಾಸ್ ಬೇರೆ ತರ. ಸೊ ಇವಾಗ ಒಂಥರ ಅವ್ರಿಗೆಲ್ಲ ಒಂಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಾನೆ ಶಿವಾಜಿ. ಸೊ ಆ ಟೆಕ್ನಿಕ್ ಯೂಸ್ ಮಾಡ್ಬಿಟ್ಟು ಇನ್ನೇ ಅಮೆರಿಕ ಸೋಲಂತ ಪರಿಸ್ಥಿತಿ, ಅಮೆರಿಕ ಗಲಾಟೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಕ್ಳು ಹೋದವ್ರು ಯಾರು ವಾಪಸ್ 10,000 ಜನ ಸತ್ತೋಗ್ತಾರ, ಒಬ್ರಿಬ್ರಲ್ಲ ಸೋಲ್ಜರ್ಸ್ಗಳು. ಹೋದವ್ರು ಯಾರು ವಾಪಸ್ ಬರ್ತಾ ಇಲ್ಲ. ನಿಮ್ಮಿಂದ ನೀವು ರಾಜಕೀಯದವರಿಗೋಸ್ಕರ ನಮ್ಮ ಮಕ್ಳು ಯಾಕೆ ಬದಿ ಕೊಡ್ಬೇಕಂತ ಅಮೆರಿಕ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ. ಸೊ ಏನಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು ಅಂದ್ರೆ ಅಲ್ಲಿ ಒಂದು ಸ್ಟ್ರೈಕ್ ನಡೀತಾ ಹೋಗುತ್ತೆ. ಚೈನಾ ನಾವು ಸೋಲ್ಸಿದಂತ ಜಪಾನ್ ನಮ್ಗಿಂತ ಮುಂದುವರಿತಾ ಇದೆ ಇಂಡಸ್ಟ್ರಿಗಳು, ಎಕಾನಮಿಲಿ. ನಾವು ಹಾಕೊಂಡು ನಮ್ಮ ಮಕ್ಳನ್ನ ಸಾಯಿಸ್ತಾ ಇದೀವಿ. ಸೊ ಹಾಗಾಗ್ಬಿಟ್ಟು ಆಡಳಿತ ಚೇಂಜ್ ಆಗ್ಬೇಕು ಅಂತ, ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಗ್ಬೇಕು US ಅಲ್ಲಿ ಅಂತೇಳಿ. ಹಾಗಾಗಿ ಅಲ್ಲಿನ ಪ್ರೆಸಿಡೆಂಟ್ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಹಿ ಸ್ಟಾಪ್ ದ ವಾರ್ನ ಸ್ಟಾಪ್ ಮಾಡ್ತಾರೆ. ಗೆಲ್ಲಕ್ಕಾಗಲ್ಲ ಅವ್ರ ಕೈಲಿ ವಿಯೆಟ್ನಾಂನ, ವಾರ್ ಸ್ಟಾಪ್ ಮಾಡ್ತಾರೆ. ಸೊ ಇಲ್ಲಿಂದ ಅಮೆರಿಕದಲ್ಲಿ ಒಂದು ಹೊಸ ರೆವಲ್ಯೂಷನ್ ಆಗುತ್ತೆ. ಆ ರೆವಲ್ಯೂಷನ್ ನಿಮಗೆ ಎಕ್ಸಾಮ್ ಆಗಿದೆ KS ನವರಿಗೆ. ಅದಕ್ಕೆ ನಾವು ಡೆವಲಪ್ಮೆಂಟಲ್ ಅಡ್ಮಿನಿಸ್ಟ್ರೇಷನ್ ಅಂತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಪಾರ್ಟ್ ಇದೆ, DAP ಅಂತದೆ, ಡೆವಲಪ್ಮೆಂಟಲ್ ಅಡ್ಮಿನಿಸ್ಟ್ರೇಷನ್, ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತ ಒಂದಿಷ್ಟು ಪಾರ್ಟ್ ಇದೆ. ಇದರಲ್ಲಿದೆ ಪಬ್ಬ್ಯಾಡ್ ಪಾರ್ಟ್ ಅಲ್ಲಿ ಇದೆ. GS ಪೇಪರ್ ಇದೆಯಲ್ಲ ನಿಮ್ಗೆ, ಅಲ್ಲಿದೆ NPM ಅಂತ, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್, ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, NPA, ಡೆವಲಪ್ಮೆಂಟಲ್ ಆ ಪಾರ್ಟಿಗೆ ಇದನ್ನ ಹಾಕೊಳ್ತೀವಿ. ಸೊ ಏನಕ್ಕೆ ಇದು ಬಂತು ಅಡ್ಮಿನಿಸ್ಟ್ರೇಷನ್ ಹೊಸ ಸ್ಟೈಲ್ ಅಂದ್ರೆ ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಅಮೆರಿಕ ವಿಯೆಟ್ನಾಂ ವಾರ್ ಅಂತ. ಸೊ ಹಾಗೆ ಈ ಕತೆ ಹೇಳ್ಕೊ ಬಂದೆ. ನಿಮ್ಗೆ ಅಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಮೇನ್ಸಿಗೆ ಹಿಸ್ಟ್ರಿ ಒಳಗೆ ಬರೋದಿಲ್ಲ, ಅಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿಸ್ ಗರಿಲ್ಲಾ ವಾರ್ಫೇರ್. ಸೊ ಈ ವ್ಯಕ್ತಿ ಏನ್ ಮಾಡ್ತಾರೆ, ಹಿ ಕಾಂಕರ್ಡ್ few areas belongs to the Bijapur Sultans which were very fertile. For example, he conquered Torana, Purandargarh, Chakkanakota, Simhagad, Javali, Kalyan, Kondana from the Bijapur Sultans. ಇವೆಲ್ಲ ವೆಸ್ಟರ್ನ್ ಘಾಟ್ ಅಲ್ಲಿ ಬರ್ತಾ ಹೋಗ್ತಾವ, ಫುಲ್ ಮಳೆ ಬೀಳುವಂತ ಜಾಗ. ಅದನ್ನ ಕಾಂಕರ್ ಮಾಡ್ತಾ ಹೋದ. ಅಂಡ್ ಹಿ ರೀನೇಮ್ಡ್ ಹೊಸದುರ್ಗ ಫೋರ್ಟ್ ಆಸ್ ರಾಯ್ಗಢ್. ಹೊಸದುರ್ಗ ಕೋಟೆಯನ್ನ ರಾಯ್ಗಢ್ ಅಂತ ಕರೀತಾವೆ. ಹೊಸದುರ್ಗ ಅಂತ ಯಾರು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅವರಿದ್ರೆ ಮತ್ತೆ ಕನ್ಫ್ಯೂಷನ್ ಆಗ್ಬೇಡಿ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಹೊಸದುರ್ಗ ಅಂತ ಒಂದು ತಾಲೂಕಿದೆ. ಇಟ್ಸ್ ನಾಟ್ ದಟ್ ಹೊಸದುರ್ಗ. ಈ ಹೊಸದುರ್ಗ ಎಲ್ಲಿ ಬರುತ್ತೆ ಅಂದ್ರೆ ಮಹಾರಾಷ್ಟ್ರದ ಬರ್ತಾವ, ತೋರಣ ಫೋರ್ಟ್ ಹತ್ರ, ನಿಯರ್ ಟು ತೋರಣ. ಅದಕ್ಕೆ ಬೇಕಂದ್ಬಿಟ್ಟೆ ತೋರಣ ಫೋರ್ಟ್ ಅಂತ ನೋಟ್ಸಲ್ಲಿ ಹಾಕಿರೋದು. ಮಿಸ್ ಆಗಿ ಓದಿದಾಗ ನಮ್ ಚಿತ್ರದುರ್ಗ ಹೆಂಗ್ ಬಂತಿತ್ತು ಅಂತ ಮತ್ತೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಅಲ್ಲೊಂದು ಹೊಸದುರ್ಗ ಅಂತ ತಾಲೂಕಿದೆ. ಓಕೆನಾ? ಸೊ ಈ ಹೊಸದುರ್ಗ ಫೋರ್ಟ್ ಏನ್ ಮಾಡ್ತಾ ಹೋದ, ಈಗ ರಾಯ್ಗಢ್ ಅಂತ ನಿರ್ಮಾಣ ಮಾಡ್ತಾ ಹೋದ. ನೆಕ್ಸ್ಟ್ ನೋಡ್ತಾ ಹೋಗಿ, ಹಿ ಬಿಲ್ಟ್ ಎ ನ್ಯೂ ಫೋರ್ಟ್ ಕಾಲ್ಡ್ ಪ್ರತಾಪ್ಗಢ್. ಇವನು ಕೋಟೆ ಕಟ್ತಾ ಹೋದ ಪ್ರತಾಪ್ಗಢ ಅಂತೇಳಿ. ಸೊ ಈಗ ತುಂಬಾ ತಲೆ ಕೆಟ್ಟು ಹೋಗುತ್ತೆ ಯಾರಿಗೆ, ಬಿಜಾಪುರ್ ಸುಲ್ತಾನ್ಸಿಗೆ. ಅಟ್ಯಾಕ್ ಮಾಡ್ತೀಯನ, ದೋಸ್ತಿಯನ. ಸೊ ದೀಸ್ ಆರ್ ಸ್ಟೋರೀಸ್. ಸೊ ಇಲ್ಲೇನ್ ಮಾಡ್ತಾ ಹೋಗ್ತಾರೆ, ಇನ್ ದ ಇಯರ್ 1657. ಸೊ ಈ ಶಿವಾಜಿ ಆಫೀಸರ್ಸ್ಗಳು, ಶಿವಾಜಿ ಅಲ್ಲ, ಶಿವಾಜಿ ಅಧಿಕಾರಿಗಳು, ದೇ ಲೂಟೆಡ್ ದ ಸಿಟೀಸ್ ನಿಯರ್ ಅಹಮದ್ ನಗರ. ಅಹಮದ್ ನಗರದ ಹತ್ರ ಇರುವಂತಹ ಕೆಲವೊಂದಿಷ್ಟು ಊರುಗಳನ್ನ ದೋಸ್ತಾ ಹೋಗ್ತಾರೆ, ಲೂಟಿ ಮಾಡ್ತಾರೆ. ಶಿವಾಜಿಯ ಅಧಿಕಾರಿಗಳು, ಶಿವಾಜಿ ಅಲ್ಲ. ಅದಕ್ಕೆ ಕೆಲವೊಂದು ಟೈಮ್ ಕನ್ನಡ ಟ್ವಿಟರ್ ಅಲ್ಲಿ ನೋಡಿದ್ರೆ ಲೂಟಿ ಕೋರ ಅಂತ ಇರ್ತಾ ಗೊತ್ತಾ ನಿಮಗೆ, ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಕರ್ನಾಟಕ ಲೂಟಿ ಮಾಡಿದ್ದ ಅಂತೇಳಿ. ಸೊ ಟ್ಯಾಕ್ಸಿಗೋಸ್ಕರ ಲೂಟಿ ಮಾಡ್ತಾ ಹೋಗ್ತಾನೆ ಅಹಮದ್ ನಗರ ಹತ್ರ. ಬಟ್ ಅಹಮದ್ ನಗರ್ ಬಿಲಾಂಗ್ಸ್ ಟು ಯಾರಿಗೆ ಸೇರಿದ್ದು, ಮುಗಲ್ಸಿಗೆ.
ಮುಗಲ್ಸಿಗೆ, ಯಾಕೆ ಅಕ್ಬರ್ ಕಾಲದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಹಮದ್ ನಗರ. ಸೊ ಈಗಿದು ದಿಸ್ ಸಿಟಿ ದಿಸ್ ಏರಿಯಾ ವಾಸ್ ಬಿಲಾಂಗ್ಸ್ ಟು ಮುಗಲ್ಸ್. ಆದ್ರೆ ಮುಗಲ್ಸ್ ಯಾವುದೇ ರೀತಿ ಆಕ್ಷನ್ ತಗೊಳಲ್ಲ. ಯಾಕೆ ತಗೊಳಲ್ಲ? ಗೊತ್ತಾಗುತ್ತೆ ಅವ್ರಿಗೆ, ಇನ್ಫಾರ್ಮೇಶನ್ ಬರ್ತಾ ಹೋಯ್ತು ನಮ್ದು ಲೂಟಿ ಮಾಡಿದ ಅಂತೇಳಿ, ಯಾರೋ ಬಂದ ಲೂಟಿ ಮಾಡಿದ ಅಂತೇಳಿ. ಬಟ್ ಯಾವುದೇ ರೀತಿಯ ಸೇನೆನ ಕಳ್ಸಲ್ಲ ಇವ್ನು ಸೋಲಿಸ್ಲಿಕ್ಕೆ. ಹೆದರ್ಕೊಂಡಿದ್ರ? ಡಿಡ್ ದೇ ಅಫ್ರೈಡ್ ಆಫ್ ದಿಸ್ ಫೆಲೋ? ವಾಟ್ ಮೇ ಬಿ ದ ರೀಸನ್? ಸಾಂಬಾಜಿನ ಹುಟ್ಟೇ ಇಲ್ಲ ಅನ್ಕೊಳ್ಳಿ. 1657 ಇನ್ನು ಛತ್ರ ಇವನ್ ಶಿವಾಜಿ ಇನ್ನು ಈಗಷ್ಟೇ ಬೆಳೀತಿದ್ದಾನೆ. ಯಾಕೆ ಕಳಿಸ್ಲಿಲ್ಲ? ದೇವರ್ ಸೈಲೆಂಟ್. ಮುಗಲ್ಸಿ ಗೊತ್ತಾಗ ಸೈಲೆಂಟ್ ಆಗಿದ್ರು. ವಾಟ್ ಮೇ ಬಿ ದ ರೀಸನ್? ಏನಕ್ಕೆ ಅಂದ್ರೆ ಅದೇ ವರ್ಷ ಡೆಲ್ಲಿ ಒಳಗೆ ಒಂದು ಬ್ಯಾಟಲ್ ನಡೀತಾ ಇತ್ತು, ಬ್ಯಾಟಲ್ ಆಫ್ ಸಮೂಗರ್ ಬಿಟ್ವೀನ್ ಔರಂಗಜೇಬ್ ಅಂಡ್ ದಾರಾ ಶಿಕೋ ಫಾರ್ ದ ಪವರ್. ಅಧಿಕಾರ ಅಣ್ಣ ತಮ್ಮ ಹೊಡೆದಾಡ್ತೀರ ಅಲ್ಲಿ. 1657 ಇನ್ ದ ಸೇಮ್ ಇಯರ್ ನೋಡ್ಕೊಳ್ಳಿ, ಅಲ್ಲಿ ದಾರಾ ಶಿಕೋಲ್ ಇದೆ ಅದು ಅಲ್ವಾ, ಬ್ಯಾಟಲ್ ಆಫ್ ಸಮೂಗರ್ ಅಂತೇಳಿ. ಸೊ ದೀಸ್ ಮುಗಲ್ಸ್ ಆರ್ ಬಿಸಿ ಇನ್ ಫೈಟಿಂಗ್ ಫಾರ್ ದ ಪವರ್. ಅಧಿಕಾರ ಅಲ್ಲಿ ಫೈಟ್ ಮಾಡ್ತಾರೆ. ಇದ್ಯಾವ್ದು ಚಿಕ್ಕ ಗಲಾಟೆಗೆ ಬರ್ತಾರ ಅವರು? ಯಾರೋ ಒಬ್ರು ರಾಜ ಆಗ್ಬೇಕೀಗ. ಔರಂಗಜೇಬ್ ವಾಂಟ್ಸ್ ಟು ಬಿ ದ ನೆಕ್ಸ್ಟ್ ಕಿಂಗ್, ದಾರಾ ಶಿಕೋ ವಾಂಟ್ಸ್ ಟು ಬಿ ದ ನೆಕ್ಸ್ಟ್ ಕಿಂಗ್. ದೇ ಆರ್ ಫೈಟಿಂಗ್ ದೇರ್. ಸೊ ದೀಸ್ ಮುಗಲ್ಸ್ ಆರ್ ಬಿಸಿ ದೇರ್ ಫಾರ್ ದ ಪವರ್. ಹಾಗಾಗಿ ಈ ಕಡೆ ಬರ್ಲಿಲ್ಲ. ಶಿವಾಜಿಗೆ ಹೆದರ್ಕೊಂಡಂತಲ್ಲ, ಬಿಕಾಸ್ ದೋಸ್ ಪೀಪಲ್ ಆರ್ ಬಿಸಿ ಇನ್ ಬ್ಯಾಟಲ್ ಆಫ್ ಸಮೂಗರ್, ಎಲ್ಲಿ ನಾರ್ತ್ ಇಂಡಿಯಾದಲ್ಲಿ. ಹಾಗಾಗಿ ದೇ ಡಿಡ್ ನಾಟ್ ಗಿವ್ ದಟ್ ಮಚ್ ಆಫ್ ಇಂಪಾರ್ಟೆನ್ಸ್ ಟು ದಿಸ್ ಇನ್ಸಿಡೆಂಟ್. ಇದಾದ್ಮೇಲೆ ನೋಡ್ತಾ ಹೋಗಿ, ಆಫ್ಟರ್ ದಿಸ್ ವಾಟ್ ಹ್ಯಾಪನ್ ನೆಕ್ಸ್ಟ್? ಬ್ಯಾಟಲ್ ಆಫ್ ಪ್ರತಾಪ್ಗಢ್. ಈಗ ಬರ್ತಾವ 1659 ಬ್ಯಾಟಲ್ ಆಫ್ ಪ್ರತಾಪ್. ಇದು ಕೇಳಿರ್ತಾನೆ ಔರಂಗಜೇಬ್. 1657 ಆದ್ಮೇಲೆ 1658 ಅಲ್ಲಿ ಔರಂಗಜೇಬ್ ಬಿಕಮ್ ದ ಎಂಪರರ್. ಈಗ ಒಂದು ಅಧಿಕಾರಕ್ಕೆ ಬಂದ್ಬಿಟ್ಟ ಅಲ್ಲಿ 1658 ಅಲ್ಲಿ. ನಾವು ಈ ಬಿಕಮ್ ದ ಎಂಪರರ್. ಎಲ್ಲಿದು? ಮುಗಲ್ಸ್. ಸೊ ಡ್ಯೂರಿಂಗ್ ದಿಸ್ ಟೈಮ್ ಇಲ್ಲಿ ಬಿಜಾಪುರವನ್ನ ಆಗ್ಲಿ ಯಾರು ಸೋಲ್ಸಿದ್ರು? ಶಹಜಾನ್ ಹೋಗ್ಬಿಟ್ಟಿದ್ದ. ಅಂಡ್ ಇಟ್ ಬಿಕೇಮ್ ಫ್ಯೂಡೇಟರಿ ಸ್ಟೇಟ್ ಟು ದ ಮುಗಲ್ಸ್. ಮುಗಲ್ರು ಸಾಮಂತ ಆಗಿತ್ತು. ಸೊ ಈ ಸಮಯದಲ್ಲಿ ಏನಾಗ್ತಾ ಹೋಗುತ್ತೆ? ಸೊ ಬ್ಯಾಟಲ್ ಆಫ್ ಪ್ರತಾಪ್ಗಢ ಬಂದ 1659 ಅಲ್ಲಿ. ಸೊ ಈ ವಾಸ್ ಗಿವಿಂಗ್ ಲಾಟ್ ಆಫ್ ಟ್ರಬಲ್. ಯಾರು? ಶಿವಾಜಿ. ತುಂಬಾ ಕಾಟ ಕೊಡ್ತೀಯ, ತುಂಬಾ ಲೂಟಿ ಮಾಡ್ತೀಯ. ಸೊ ಈ ವಾಂಟೆಡ್ ಟು ಕಂಟ್ರೋಲ್ ದ ಶಿವಾಜಿ. ಯಾರು? ಬಿಜಾಪುರ ಸುಲ್ತಾನ್. ಯಾರದು ಬಿಜಾಪುರ ಸುಲ್ತಾನ್ ಅಂದ್ರೆ ಅಲಿ ಆದಿಲ್ ಶಾ ಸೆಕೆಂಡ್ ಅಲಿ ಆದಿಲ್ ಶಾ. ಸೊ ಹಿ ವಾಂಟೆಡ್ ಟು ಡಿಫೀಟ್ ಶಿವಾಜಿ, ಆರ್ ಹಿ ವಾಂಟೆಡ್ ಟು ಕಂಟ್ರೋಲ್ ದ ಶಿವಾಜಿ. ಫಾರ್ ದಟ್ ರೀಸನ್ ಇವನೇನ್ ಮಾಡ್ತಾ ಹೋದ? ಹಿ ಸೆಂಟ್ ಒನ್ ಆಫ್ ಹಿಸ್ ಮಿಲಿಟರಿ ಕಮಾಂಡರ್ ಕಾಲ್ಡ್ ಅಫ್ಜಲ್ ಖಾನ್ ಟು ಡಿಫೀಟ್ ಶಿವಾಜಿ. ಶಿವಾಜಿ ಸೋಲ್ಸ್ಬಾ ಅಂತ ಕಳಿಸ್ತಾ ಹೋಗ್ತಾನೆ. ಯಾರನ್ನ? ಅಫ್ಜಲ್ ಖಾನ್. ಸೊ ಅಫ್ಜಲ್ ಖಾನ್ ಏನ್ ಮಾಡ್ತಾ ಹೋದ? ಬಟ್ ಅಫ್ಜಲ್ ಖಾನ್ ಯಾರು ಸಾಯಿಸ್ತಾ ಹೋಗ್ತಾರೆ ಈಗ? ಶಿವಾಜಿ ಕಿಲ್ಡ್. ಎಲ್ಲರಿಗೂ ಗೊತ್ತಿರೋದೆ, ವ್ಯಾಘ್ರನಕ ಟೈಗರ್ ಕ್ಲಾತ್ ತರ ತಗೊಂಡು ಹೊಟ್ಟೆ ಹಾಕ್ಬಿಟ್ಟು ಹಿಂಗ್ ಎಳ್ದ ಅಂತೇಳಿ. ಅದನ್ನ ಮತ್ತೆ ಈಗ ತುಂಬಾ ರೊಮ್ಯಾಂಟಿಕ್ ಆಗಿ ತುಂಬಾ ಇದಾಗಿ ಹೊಡೆದ ಈಗ ನಂಗೆ ಹೇಳೋದಿಲ್ಲ. ಸತ್ತ ಅಷ್ಟೇ. ಯಾಕೆ ನಾನು ನೋಡಿಲ್ವಲ್ಲ ಹೆಂಗ್ ಹಾಕಿದಾನ ಅಂತೇಳಿ. ಅವನೇನ್ ಸತ್ತ ನಾನು ನೋಡಿಲ್ಲ. ಒನ್ ಥಿಂಗ್ ಇಸ್ ಶೋರ್, ಅಫ್ಜಲ್ ಖಾನ್ ತೀರ್ಕೊಂಡ. ಇಲ್ಲಿ ಶಿವಾಜಿ ಅವ್ನು ಸೋಲಿಸ್ತಾ ಹೋದ, ಸಾಯಿಸ್ತಾ ಹೋದ. ಇದಕ್ಕೊಂದು ಸ್ಟೋರಿ ಇದೆ. ಈ ಸ್ಟೋರಿ ಹೇಳ್ತಾ ಇರೋದು ಏನಕ್ಕೆ? ಅಫ್ಜಲ್ ಖಾನ್ದು ಒಂದೇ ಕಾರಣಕ್ಕೆ. ಇಲ್ಲಿ ಬಿಜಾಪುರ ಸುಲ್ತಾನ್ ಬಿಜಾಪುರಕ್ಕೆ ಹೋದ್ರೆ, ಬಿಜಾಪುರ ಸಿಟಿಯಿಂದ ಹೊರಗಡೆ ಸ್ವಲ್ಪ ಹೊರಗಡೆಗೆ ಸಾಟ್ ಖಬರ್ ಅಂತ ಒಂದು ಜಾಗ ಇದೆ. ಸಾಟ್ ಖಬರ್ ಅಂತ, ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಳಗಡೆ ಬರುತ್ತೆ. ನೀವು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬರೀಬೇಕಲ್ಲ, ಅವ್ರು ಬೇಕಾದ್ರೆ ಇದು ಯೂಸ್ ಮಾಡ್ಬೋದು ಈ ಪ್ಲೇಸ್ ನ. ಸಾಟ್ ಖಬರ್ ಅಂದ್ರೆ 60 ಸಮಾಧಿಗಳು ಅಂತ. ಖಬರಿಸ್ತಾನ್ ಅಂದ್ರೆ ಸಮಾಧಿಗಳು, 60 ಸಮಾಧಿಗಳು. ಆಕ್ಚುಲಿ 63 ಸಮಾಧಿ ಇದಾವೆ, ಬಟ್ ಸಾಟ್ ಖಬರ್ ಅಂತ ಕರಿತಾರೆ ಜನಗಳು. ಏನಕ್ಕೆ ಅಂದ್ರೆ ಅಫ್ಜಲ್ ಖಾನ್ ಇವನ್ ಮೇಲೆ ಫೈಟ್ ಮಾಡಕ್ ಹೋಗಕ್ಕಿಂತ ಮುಂಚೆ, ಯಾರ ವಿರುದ್ಧ? ಶಿವಾಜಿ ವಿರುದ್ಧ ಹೋಗಕ್ಕಿಂತ ಮುಂಚೆ ತನ್ನದೇ ಒಂದು ಗೋರಿ ಕಟ್ಟಿಸ್ಕೊಳ್ತಾನೆ. ತಾನು ಸತ್ ಮೇಲೆ ಈ ಗೋರಿಯಲ್ಲಿ ಹಾಕ್ಬೇಕು ಅಂತ. ಬಟ್ ಅವ್ನ ಸಮಾಧಿ ಅಲ್ಲಿಲ್ಲ, ಹಾಗೆ ಇದೆ ಮಾನ್ಯುಮೆಂಟ್. ಪಕ್ಕಕ್ಕೆ ಮಸೀದಿ ಇದೆ. ಸೊ ಅದಾದ್ಮೇಲೆ ಅಲ್ಲೇನ್ ಸ್ವಲ್ಪ ದೂರಕ್ಕೆ ಸಾಟ್ ಖಬರ್ ಇದೆ. ಅಲ್ಲಿ ನಿಮ್ಗೆ ಬೈಕೆಲ್ಲ ಹೋಗ್ಬೇಕು, ನೀವು ಕಾರ್ಗಿರೆಲ್ಲ ಹೋಗಲ್ಲ. ಅಲ್ಲೇ ಗುಂಡಿ ಎಲ್ಲ ಬಿದ್ಬಿಟ್ಟಿದೆ. ಒಂದು ಚಿಕ್ಕದೊಂದು ಬೋರ್ಡ್ ಹಾಕಿದೆ ಗೌರ್ಮೆಂಟ್ ಆಫ್ ಇಂಡಿಯಾ, ಅದು ಹಂಗೆ ತೇಲ್ತಾ ಇದೆ ಬೋರ್ಡ್. ಯಾವ್ದು ಬಿದ್ದೋಗುತ್ತೋ ಗೊತ್ತಿಲ್ಲ. ನಾನು ಹೋಗಿದ್ದೀನಿ ಅಲ್ಲಿಗೆ. ಸೊ ಅಫ್ಜಲ್ ಖಾನಿಗೆ 63 ಜನ ಹೆಂಡ್ತಿದ್ರು. ಎಷ್ಟು ಜನ ಹೆಂಡ್ತಿದ್ರು? 63 ಜನ. ಇವನ್ ಏನ್ ಮಾಡ್ತಾನೆ ಅಫ್ಜಲ್ ಖಾನ್ ಅಂತಂದ್ರೆ, ತಾನು ಶಿವಾಜಿ ವಿರುದ್ಧ ಸೋಲ್ತಿ ಅಂತ ಆಗ್ಲೇ ಅವ್ನಿಗೆ ಡಿಸೈಡ್ ಆಗಿರುತ್ತೆ, ಮೆಂಟಲಿ ಅನ್ಸಿರುತ್ತೆ. ಅದಕ್ಕೆ ನಾನು ಸತ್ ಮೇಲೆ ನಾನು ಹೆಂಡ್ತಿದ್ರು ಯಾರ ಜೊತೆ ದೈಹಿಕ ಸಂಬಂಧ ಹೊಂದಬಾರ್ದು ಅನ್ನೋ ಕಾರಣಕ್ಕೆ 63 ಜನ ಸಾಯಿಸ್ಬಿಟ್ಟು ಅಲ್ಲಿ ಸಮಾಧಿ ಮಾಡಿ ಹೋಗಿರ್ತಾನೆ ಬಿಫೋರ್ ಫೈಟಿಂಗ್ ಅಗೇನ್ಸ್ಟ್ ಶಿವಾಜಿ. ಅದಕ್ಕೆ 63 ಸಮಾಧಿ ಇದೆ. ಬಟ್ ಅದು ಸಾಟ್ ಖಬರ್ ಅಂತ ಕರಿತೀವಿ. ಎಲ್ಲಿ ಸಾಯಿಸಿದ ಅಂದ್ರೆ, ಆ ಸಮಾಧಿ ಹಿಂದ್ಗಡೆಗೆ ಒಂದು ಬಾವಿ ಇದೆ, ಅದಕ್ಕೆ ಕೂನಿ ಬಾವಡಿ ಅಂತ ಕರಿತೀವಿ. ಕೂನಿ ಬಾವಡಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಅಲ್ಲಿ ಒಬ್ಬೊಬ್ಬರನ್ನ ತಳ್ಳಿ ಸಾಯಿಸಿದ ಅಂತ ಬಾವಿ ಅದು. ಕೂನ್ ಅಂದ್ರೆ ಏನು? ರಕ್ತದ ಬಾವಿ ಅಂತ. ಸಾಯಿಸಿದ ಅಂತ ಒಬ್ಬೊಬ್ಬರನ್ನ ತಂದು ಅಲ್ಲಿ ಹಾಕ್ತಾ ಹೋದ ಅಂತ. ಈಗ 63 ಸಮಾಧಿ ಇದೆ ಅಲ್ಲಿ. ಅದಕ್ಕೆ ಸಾಟ್ ಖಬರ್ ಅಂತ ಕರಿತೀವಿ. ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ. ಈಗ ಅದನ್ನ ರೆನೋವೇಟ್ ಮಾಡ್ತೇವೆ. ಆ ಎಲ್ಲಾ ಸಮಾಧಿಗಳನ್ನ ಹೊಡೆದಾಕ್ಬಿಟ್ಟವ್ರು ಅರ್ಧಕ್ಕರ್ಧ. ಏನಕ್ಕೆ ಹೊಡೆದಾಕವ್ರೆ ಅಂತ, ನಮ್ ದೇಶದ ಹಣೆ ಬರ ಇಷ್ಟು, ಅಲ್ಲೇ ನಿಧಿ ಇರುತ್ತೆ. ಯಾಕಂದ್ರೆ ಸತ್ಯರ ಜೊತೆಗೆ ಏನೋ ಬಂಗಾರ ಗಿಂಗಾರ ಇಟ್ಟಿರ್ತಾರೆ ಅಂತ ಎಲ್ಲ ಹೊಡೆದಾಕವ್ರು. ಸೊ ಈಗ ನೋಡಿ, ಮುಸ್ಲಿಮ್ಸ್ ಅಷ್ಟೇ ಅಲ್ಲ, ಹಿಂದೂಗಳು ಇದೆ ಹಣೆ ಬರ. ಮೊನ್ನೆ ಚಾವಾ ಮೂವಿ ನೋಡ್ಕೊಂಡ್ ಬಂದವ್ರೆ. ಅಸಿರ್ಗರ್ ಫೋರ್ಟ್ ಅಲ್ಲಿ ಚಿನ್ನ ರಾತ್ರಿ ಎಲ್ಲ ಹುಡುಕ್ತವ್ರೆ. ಅಸಿರ್ಗರ್ ಫೋಟೋ ಹೊಡಿತವ್ರೆ ಅಲ್ಲಿ ಜನಗಳು.
ಮಧ್ಯಪ್ರದೇಶದಲ್ಲಿ ಬ್ಯಾಟ್ರಿ ಹಾಕು ಹುಡುಕು ಒಳ್ಳೆ 10 ನಮ್ ಕಡೆ 10 ಮೀನ್ ಹೊಡೆದಂಗ್ ಹೊಡಿತಾವ್ರ ಅದನ್ನ ಎಲ್ಲ. ಅದು ಹೋಗ್ಬಿಟ್ಟು ಒಬ್ಬ ಯಾವ ಇದನ್ನ ಏನಂದ್ರೆ ಇದ್ ಮಾಡ್ತಾರ ಜಾಲಿಸ್ತಾರಲ್ಲ ಅದ್ ತಗೊಂಡ್ ಹೋಗೋನ ಮಣ್ ಜಾಲಿಸ್ಲಿಕ್ಕೆ ಗೋಲ್ಡ್ ಸಿಗುತ್ತೆ ಅಂತ. ಎಂತೆಂತ ದೇಶದ ಬುದ್ಧಿವಂತರು. ಇರೋ ಮಾನ್ಯುಮೆಂಟ್ಗಳು ಉಳಿಸ್ಕೊಂಡ್ರೆ ಸಾಕಾಗಿದೆ. ಸಾಟ್ ಕಬರು ಹಂಗೆ ಆಗಿದೆ. ಅದಕ್ಕೆ ಹೇಳೋಕೆ ಹೆದರಿಕೆ ಕ್ಲಾಸಲ್ಲಿ ಯಾರು ಹೋಗ್ಬಿಟ್ಟು ತಡಿ ಬಂಗಾರ ಸಿಗುತ್ತೆ ಅಗದ್ಬಿಟ್ರೆ ಇರೋ ಸ್ವಲ್ಪ ಉಳ್ಕೊಂಡೇ ಅವ. ಯಾವ್ದು ನಮ್ ದೇಶದ ಹೆರಿಟೇಜ್ ಅವೆಲ್ಲ ಅಲ್ವಾ. ಅದು ಎ ಕೆಳಗಡೆ ಬರುತ್ತೆ. ನೀವು ಬಿಜಾಪುರದಲ್ಲಿ ಅಂದ್ರೆ ಅದೇ ನಮಗೇನು ಮುಸ್ಲಿಮ್ಸ್ ಅಲ್ಲ ಅಂತ ನೀವ್ ಅನ್ಬೋದು. ಬಟ್ ಅಲ್ಲಿ ಬದುಕುವಂತ ಹಿಂದೂಗಳು ಮುಸ್ಲಿಮ್ಸ್ ಇರಲಿ ನಮ್ಮಂತರಿ ಟ್ರಾವೆಲ್ ಮಾಡ್ತೀವಿ ಟೂರಿಸಂ ಅಂತ ಹೇಳಿ ಅದನ್ನ ಡೆವಲಪ್ ಮಾಡ್ಬೋದು. ಹೋಗ್ತೀನಿ ಅದನ್ನ ಲಾಡ್ಜ ಉಳ್ಕೊಳ್ತೀನಿ. ಯಾರಿಗ್ ಲಾಭ ಅದು ನೋಡ್ಲಿಕ್ಕೆ ಹೋದ್ರೆ? ಅಲ್ಲಿ ಲೋಕಲಿಟಿ ಲಾಭ. ಅಲ್ಲಿ ಹೋದ ಊಟ ಏನು ಇಲ್ಲ ಅಡುಗೆ ಮಾಡ್ತೀನಿ ಇಲ್ಲ ಯಾವ್ದೋ ಹೋಟ್ಲ ಊಟ ಮಾಡ್ತೀನಿ. ಹಿಂದೂ ನಾನು ಓಕೆ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ತಿಳ್ಕೊಳ್ಳಿ. ಐ ಇಂಟ್ರೆಸ್ಟ್ ಇನ್ ಹಿಸ್ಟ್ರಿ. ಇಫ್ ಐ ಟ್ರಾವೆಲ್ ಟು ಬಿಜಾಪುರ್ ನಾನು ವೆಜಿಟೇರಿಯನ್ ಹೋಟ್ಲಿಗೆ ಹೋದೆ. ಹಿಂದೂಗಳು ಹೋಟ್ಲಿಗೆ ಹೋಗ್ತೀನಿ ಇಲ್ವೋ? ಲಾಭ ಯಾರಿಗಾಯ್ತು? ಲೋಕಲಿಟಿ ಹಿಂದೂಗೆ ಆಯ್ತು. ಅವನ ಜೀವನ ನಡೀತಾ ಇಲ್ವೋ? ದಿಸ್ ಇಸ್ ವಾಟ್ ದ ಎಕಾನಮಿ. ಅದು ಮುಸ್ಲಿಮ್ಸ್ ಇದು ನಾವ್ ಇದು ಹೊಡೆದಾಕ್ ಬಿಡೋಣ ಹಿಂದೂಗಳಿಗೆ ಮಾತ್ರ ಇಟ್ಕೊಳ್ಳೋಣ ಅಥವಾ ಇದು ಬರೀ ಮುಸ್ಲಿಮ್ಸ್ ಅಷ್ಟೇ ಇಟ್ಕೊಂಡು ಹಿಂದೂಗಳು ಹೊಡೆದಾಕೋಣ ಮುಸ್ಲಿಮ್ಸ್ ಬಂದ್ರೆ ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇವೆಲ್ಲ ಎಕಾನಮಿಗೆ. ಎಕಾನಮಿ ಇಂಟರ್ ಕನೆಕ್ಟೆಡ್. ನಾವೇನೋ ನೋಡಕ್ ಹೋಗ್ತೀವಿ ಯಾರೋ ಒಂದಿಷ್ಟ ಫಾರಿನ್ ಟೂರಿಸ್ಟ್ ಬರ್ತಾರ ಚಾರ್ಜ್ ಮಾಡ್ತೀವಿ ಅಂಡ್ ಅಲ್ಲಿ ಯಾವ್ದು ಎಕಾನಮಿ ರನ್ ಆಗ್ತಾ ಇದೆ. ಏನೋ ಒಂದು ಬಾಳೆಹಣ್ಣು ತಗೊಳ್ತಾರ ನೀರ್ ತಗೊಳ್ತಾರ 20 ರೂಪಾಯಿ ನೀರ್ ತಗೊಳ್ಳಿ ಒಂದ್ ಅಂಗಡಿಯಿಂದ ಒಂದ್ ಫ್ಯಾಮಿಲಿ ಬೆಳೀತಾ ಹೋಯ್ತಾ ಹೌದಲ್ವ. ಹಾಗಾಗಿ ಸಾಟ್ ಕಬ್ಬರ್ನು ಉಳಿಸ್ಕೊಬೇಕದ್ನ. ಬಟ್ ಎಷ್ಟು ಉಳಿಸ್ತೋ ನಾವು ಹೋದಾಗ ಆ ರೀತಿ ಇತ್ತದು ಹೊಡೆದಾಕಿದ್ರು. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದಾವೆ ಇಂಡಿಯಾದಲ್ಲಿ. ಸೊ ಇದು ಅಫ್ಜಲ್ ಖಾನ್ ಸ್ಟೋರಿ. ಸಾಟ್ ಕಬ್ಬರ್ ಅವನಿಗೆ ಸಂಬಂಧಿಸಿದ್ದು. ಬಿಫೋರ್ ಫೈಟಿಂಗ್ ಅಗೇನ್ಸ್ಟ್ ದ ಶಿವಾಜಿ ಹಿ ಬಿಲ್ಟ್ ಸಾಟ್ ಕಬ್ಬರ್ ಅಂತ ಹೇಳ್ತಾ ಹೋಗ್ತಾರೆ. ದಿಸ್ ಇಸ್ ಅ ಸ್ಟೋರಿ. ಇಲ್ಲಿ ನೋಡ್ತಾ ಹೋಗ್ತೀವಿ ವ್ಯಾಘ್ರನಖದಿಂದ ಸಾಯಿಸ್ತಾ ಹೋದ ಅಂತ ಹೇಳ್ತಾ ಹೋಗ್ತೀವಿ. ವ್ಯಾಘ್ರನಖದಿಂದ ಇವನ್ನ ಸಾಯಿಸ್ತಾ ಹೋದ. ಯಾರು ಸಾಯಿಸ್ತಾ ಹೋದ್ರು? ಶಿವಾಜಿ. ನೆಕ್ಸ್ಟ್ ನೋಡ್ತಾ ಹೋಗಿ ಇನ್ 1660 ಇದೆಲ್ಲ ಗಲಾಟೆ ಆದ್ಮೇಲೆ ಗೊತ್ತಾಯ್ತು ಇವನ್ ಬಗ್ಗೋದಿಲ್ಲ ನಮಗೆ. ಯಾರಿಗ್ ಬಗ್ಗೋದಿಲ್ಲ? ಬಿಜಾಪುರ ಸುಲ್ತಾನ್ರಿಗೆ. ಸೊ ಬಿಜಾಪುರ ಸುಲ್ತಾನ್ ರಾಣಿ ಬರ್ತಾಳೆ ಬಡಿ ಬೇಗಂ ಅಂತೇಳಿ. ದೇರ್ ಇಸ್ ಅ ಕ್ವೀನ್ ಕಾಲ್ಡ್ ಬಡಿ ಬೇಗಂ ಅಂತೇಳಿ. ಶಿ ಸೆಂಟ್ ಎ ಲೆಟರ್ ಟು ದ ಔರಂಗಜೇಬ್. ಏನಂತ ಕಳಿಸ್ತಾರೆ ಅಂದ್ರೆ ನೋಡಪ್ಪ ನಾವ್ ನಿಂಗ್ ಸಾಮಂತರು ವಿ ಆರ್ ಫಿಡೇಟರ್ಸ್. ಪ್ರತಿ ವರ್ಷ ನಿಂಗೆ ಕಪ್ಪ ಕಾಣಿಕೆ ವಿ ಆರ್ ಪೇಯಿಂಗ್ ದ ಟ್ರೈಬ್ಯೂಟ್. ನೌ ಇಟ್ಸ್ ಯುವರ್ ಡ್ಯೂಟಿ ಟು ಪ್ರೊಟೆಕ್ಟ್ ಯುವರ್ ಫಿಡೇಟರ್ಸ್. ನಮ್ಗೆ ಯಾರು ಕಾಟ ಕೊಡ್ತೀಯಾರ ಇಲ್ಲಿ? ಶಿವಾಜಿ ತೊಂದರೆ ಕೊಡ್ತೀಯನ ಹಾಗೆ ನಮ್ಗೆ ರಕ್ಷಣೆ ಮಾಡು ಅಂತ ಹೇಳಿ ಒಂದ್ ಲೆಟರ್ ಕಳಿಸ್ತಾ ಹೋಗ್ತಾರೆ. ಈ ಸಂದರ್ಭ ಡ್ಯೂರಿಂಗ್ ದಿಸ್ ಜಂಕ್ಷನ್ ಈ ಪೀರಿಯಡ್ ಅಲ್ಲಿ ಇವನೇನ್ ಮಾಡ್ತಾ ಹೋದ ಅಂದ್ರೆ ನಮ್ಮ ಶಿವಾಜಿ he sent one of his Deccan governor called ಶಾಯಿಸ್ತಾ ಖಾನ್. ಶಾಯಿಸ್ತಾ ಖಾನ್ ಕಳಿಸ್ತಾ ಹೋಗ್ತಾನೆ ದಕ್ಕನ್ ಪ್ರಾಂತ್ಯದ ಗವರ್ನರ್. ಹೋಗಪ್ಪ ಅವ್ನು ಯಾರು ಶಿವಾಜಿ ಅಂತ ಅವನಿಂದ ಅವ್ನ್ ಸೋಲ್ಸ್ ಬಾ ಅಂತೇಳಿ. ಈ ಶಾಯಿಸ್ತಾ ಖಾನ್ ಕೇಮ್ ಟು ಡಿಫೀಟ್ ದ ಶಿವಾಜಿ ಅಂಡ್ ಸಪ್ರೆಸ್ ದ ಶಿವಾಜಿ. ಬಟ್ ಶಾಯಿಸ್ತಾ ಖಾನ್ ಎದ್ರಲ್ಲಿ ಫೇಮಸ್ ಅಂದ್ರೆ ಮುಗಲ್ಸ್ ಎದ್ರಲ್ಲಿ ಫೇಮಸ್ ಅಂದ್ರೆ ಕನ್ವೆನ್ಷನ್ ಬ್ಯಾಟಲ್ಸ್ ಫೇಮಸ್ ಅಥವಾ ಟ್ರೆಡಿಷನಲ್ ಬ್ಯಾಟಲ್ ಫೇಮಸ್. ಟ್ರೆಡಿಷನಲ್ ಬ್ಯಾಟಲ್ಸ್ ಅಥವಾ ಕನ್ವೆನ್ಷನ್ ಬ್ಯಾಟಲ್ ಅಂದ್ರೆ ಒಬ್ರಿಗೊಬ್ರು ಮುಖ ಕೊಟ್ಟು ಒಂದು ಬ್ಯಾಟಲ್ ಫೀಲ್ಡ್ ಫೈಟ್ ಮಾಡ್ತಾರಲ್ಲ ಅದಕ್ಕೆ ಫೇಮಸ್. ಗರಿಲ್ಲಾ ಇದ್ರೆ ಗೊತ್ತಿಲ್ಲ ಅವಕ್ಕೆ. ಗರಿಲ್ಲಾ ವಾರ್ಫೇರ್ ಗೊತ್ತಿಲ್ಲ. ಶಿವಾಜಿ ಏನ್ ಮಾಡ್ತಾನೆ ಅಂದ್ರೆ 1660 ಇಂದ 1663 ವರೆಗೂ ಆಟ ಆಡಿಸ್ತಾ ಹೋಗ್ತಾನೆ. ಯಾರಿಗೆ? ಶಾಯಿಸ್ತಾ ಖಾನಿಗೆ. ಈ ನಾಳೆ ಬೆಳಗ್ಗೆ ಬಾ ಇಬ್ರು ಫೈಟ್ ಮಾಡೋಣ ಇದು ಪ್ಯಾದೆ ತರ ಇದು ಹೋಗ್ತಾ ಇರುತ್ತೆ ಹೇಳ್ದಲ್ಲೇ. ಶಿವಾಜಿ ಬರೋದೇ ಇಲ್ಲ ಅಲ್ಲಿ ಬಿಕಾಸ್ ಹೀಸ್ ಕ್ಲೆವರ್ ಇನ್ ಇದರಲ್ಲಿ ಗರಿಲ್ಲಾ ವಾರ್ಫೇರ್. ಅವ್ನ್ ಹಿಂದ್ಗಡೆಗೆ ಇರ್ತಾನೆ. ಇವನು ನಾಳೆ ಇಲ್ಲಿಗೆ ಬಾ ಇಲ್ಲಿ ಫೈಟ್ ಮಾಡೋಣ ಇದೇನಿಲ್ಲ ಹೋಗಿದ್ದು ಸಿಗ್ಬೇಕಲ್ಲ. ಶಿವಾಜಿ ಮುಖ ತೋರಿಸಿತಾನೆ ತೋರಿಸ್ತಾ ಇಲ್ಲ ಬಿಕಾಸ್ ಹಿ ಇಸ್ ನಾಟ್ ಗುಡ್ ಇನ್. ಶಾಯಿಸ್ತಾ ಖಾನಿಗೆ ಏನ್ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಗರಿಲ್ಲಾ ಯುದ್ಧದ ಬಗ್ಗೆ ಐಡಿಯಾ ಇಲ್ಲ. ಬಟ್ ಇವನ್ ಎದ್ರ ಮಾಸ್ಟರ್ ಗರಿಲ್ಲಾ. ಬಟ್ ಇವನ್ ಕನ್ವೆನ್ಷನ್ ಬ್ಯಾಟಲ್ ಫೇಮಸ್. ಇವನ್ ಎದುರುಗಡೆ ಸಿಕ್ಕರೆ ಹೊಡೆದಾಗ್ತಾರೆ, ಯಾರೇ ಸಿಕ್ಕಲಿ ಹೊಡೆದಾಗ್ತಾರೆ. ಬಟ್ ಗರಿಲ್ಲಾ ಯುದ್ಧ ಎಳ್ಳಷ್ಟು ಜ್ಞಾನ ಗೊತ್ತಿಲ್ಲ ಅವ್ರಿಗೆ. ಹಾಗೆ ಶಾಯಿಸ್ತಾ ಖಾನ್ 3 years ಆದ್ಮೇಲೆ ಲಾಸ್ಟ್ ಶಿವಾಜಿ ತಲೆ ಕೆಡುತ್ತೆ. ಎಷ್ಟು ದಿವಸ ಆಟ ಆಡ್ತಾನ. ಒಂದ್ ದಿವಸ ಹೋಗ್ಬಿಟ್ಟು ಮಲಗಿದಾಗ ಸರಿ ಹೊಡೆದಾಗ್ತಾನೆ. ಸಿವಿಯರ್ಲಿ ಇಂಜೂರ್ ಮಾಡ್ತಾನೆ. ಯಾರಿಗೆ ಇಂಜೂರ್ ಮಾಡ್ತಾ ಹೋದ? ಶಾಯಿಸ್ತಾ ಖಾನ್. ಅವ್ನ್ ಜೀವ ಬದುಕಿದೆ ಜಾಸ್ತಿ ಅಂತ ಹೇಳ್ತಾ ಹೋಗ್ತಾರೆ. ಆ ಲೆವೆಲ್ಗೆ ಹೊಡಿತಾ ಹೋಗ್ತಾರೆ. ಒಂದ್ ದಿವಸ ಮಲಗಿದಾಗ ನೈಟ್ ಮಲಗಿದಾಗ ಹೊಡಿತಾರೆ ಹೋಗ್ಬಿಟ್ಟು. ಹೊಡೆದಾಗ ಶಾಯಿಸ್ತಾ ಖಾನ್ ಎಸ್ಕೇಪ್ಡ್ ಫ್ರಮ್ ದ ಡೆತ್. ಓಡೋಗ್ತಾನೆ ತಪ್ಸ್ಕೊಂಡು ಹೋಗ್ಬಿಟ್ಟು ಸೀದಾ ಡೆಲ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಔರಂಗಜೇಬಿಗೆ ಹೇಳ್ತಾ ಹೋಗ್ತಾನೆ ಈ ತರ ಆಯ್ತು ಅಂತೇಳಿ. ದೊಡ್ಡ ಬದುಕಿದೆ ಜಾಸ್ತಿ ನಾನು ಈ ತರ ಆಯ್ತು ಇನ್ನು ಶಿವಾಜಿ ಅಂತ ಬಂದಿಯಾನೆ ಅಂತ. ಸೊ ದಿಸ್ ಇಸ್ ಅ ಸ್ಟೋರಿ. ಸೊ ಆಫ್ಟರ್ ದಿಸ್ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಶಿವಾಜಿ ಇಷ್ಟೆಲ್ಲ ನನ್ನ ವಿರುದ್ಧ ಯಾಕೆ ಬಂದ? ಯಾರು ಬಂದ್ರಿ ಈಗ? ಔರಂಗಜೇಬ್ ನನ್ನ ವಿರುದ್ಧ ಯಾಕೆ ಬಂದ ಅಂತ. ವೈ ಹಿ ಅಟ್ಯಾಕ್ಡ್ ಆನ್ ಮೀ, ವೈ ಹಿ ಸೆಂಟ್ ಇಸ್ ಗವರ್ನರ್ ಅಂತೇಳಿ. ಸೊ ಆ ಸಿಟ್ಟಿಗೆ ಶಿವಾಜಿ ಏನ್ ಮಾಡ್ತಾ ಹೋದ? ಹಿ ಅಟ್ಯಾಕ್ಡ್ ಆನ್ ಸೂರತ್, ದ ಇಂಪಾರ್ಟೆಂಟ್ ಪೋರ್ಟ್ ಸಿಟಿ ಆಫ್ ದ ಮುಗಲ್ಸ್. ಮುಗಲರ ಬಂದರು ಕೇಂದ್ರ ಸೂರತ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋದ. ಅಟ್ಯಾಕ್ ಮಾಡಿ ಸುಮಾರು 1 ಕೋಟಿ ರೂಪಾಯಿಷ್ಟು ಅಲ್ಲಿರುವಂತ ಸಂಪತ್ತನ್ನು ದೋಚ್ತಾ ಹೋಗ್ತಾನೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸಿಟಿ. ಮುಗಲ್ಸ್ ಎಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಲ್ಲಿಂದ ಮಾಡ್ತಾ ಇದ್ರು. ಹೋಲ್ ಎಕ್ಸ್ಪೋರ್ಟ್ ಇಂಪೋರ್ಟ್. ಅದಕ್ಕೆ ನೋಡಿ ನಿಮಗೆ ಮಾಡರ್ನ್ ಇಂಡಿಯಾದಲ್ಲಿ ಬ್ರಿಟಿಷ್ ಬಂದ್ಬಿಟ್ಟು ಸೂರತ್ ಅಲ್ಲೇ ಫ್ಯಾಕ್ಟರಿ ಕಟ್ಲಿಕ್ಕೆ ಟ್ರೈ ಮಾಡ್ತಾರೆ. ಫ್ರೆಂಚ್ ಅವರು ಅಲ್ಲೇ ಟ್ರೈ ಮಾಡ್ತಾರೆ. ಪೋರ್ಚುಗೀಸ್ ಸೂರತ್ ಅಲ್ಲೇ ಮಾಡ್ತಾರೆ. ಯಾಕಂದ್ರೆ ಅದೇ ಆಗಿನ ಕಾಲದ ಇಂಪಾರ್ಟೆಂಟ್ ಸಿಟಿ. ಎಲ್ಲ ಅಲ್ಲಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗೋದು. ನಮ್ದು ಅಲ್ಲಿ ಫ್ಯಾಕ್ಟ್ರಿ ಇದ್ಬಿಟ್ಟು ಸಾಕು ನಾವು ಬೆಳಿತೀವಿ ಅಂತೇಳಿ. ದಟ್ ಇಸ್ ದ ಸ್ಟೋರಿ. ಯಾರು ಸಹಿತ ಇದಕ್ಕೆ ಬರೋದಿಲ್ಲ, ಮಂಗಳೂರು ಬರೋದಿಲ್ಲ. ಯಾಕೆ? ಸೂರತ್ ಹೋಗ್ತಾರೆ. ಸೂರತ್ ವಾಸ್ ದ
ಚೀಫ್ ಫೋರ್ಟ್ ಡ್ಯೂರಿಂಗ್ ದ ಮುಗಲ್ಸ್. ಸೊ ಇದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಈಗ ಈ ಇನ್ಫಾರ್ಮೇಶನ್ ಯಾರಿಗ್ ಬರ್ತಾ ಇತ್ತು? ಔರಂಗಜೇಬ್. ಔರಂಗಜೇಬ್ ಕಾಲ್ಡ್ ಎ ಮೀಟಿಂಗ್. ಎಲ್ಲ ಇದ್ರಲ್ಲ ಮನ್ಸಬ್ದಾರರು ಕರಿತಾ ಹೋದ, ಶಾಯಿಸ್ತಾ ಖಾನ್ ಕೂರ್ಸ್ಕೊಂಡ, ಕೇಳಪ್ಪ ಏನಾಯ್ತು, ಇವನೇ ಇದು ನ್ಯೂಸ್ ಬಂತು ಶಿವಾಜಿನ ಬಂದು ಲೂಟಿ ಮಾಡಿದಾನ ಅಂತೇಳಿ. ಈಗ ಕೂರ್ಸ್ಕೊಂಡಾಗ ಈಗ ಶಾಯಿಸ್ತಾ ಖಾನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಏನಂತೇಳಿ, ನೋಡಪ್ಪ 3 ವರ್ಷ ಹುಡುಕಿದೆ ಸಿಗ್ಲಿಲ್ಲ, ಒಂದ್ಸಲ ರಾತ್ರಿ ಬಂದು ಹೊಡೆದೋದ. ಈಗ ರಜಪೂತ್ ಮನ್ಸಬ್ದಾರ್ ಇದ್ದ ಒಬ್ನು, ಮನ್ಸಬ್ದಾರ್ ರಜಪೂತ್ ರಾಜ, ಯಾರದು? ರಾಜ ಜೈ ಸಿಂಗ್. ಇವನ್ ಮಗನೇ ಅಲ್ಲ, ಯಾರಾಗಿದ್ರು? ಅಜಿತ್ ಸಿಂಗ್ ಫೈಟ್ ಮಾಡೋದು ಫಾರ್ ದ ಮನ್ಸಬ್ದಾರಿಗೋಸ್ಕರ ಔರಂಗಜೇಬ್ ವಿರುದ್ಧ. ಸೊ 1665 ಅಲ್ಲಿ ರಾಜ ಜೈ ಸಿಂಗ್ ಏನ್ ಮಾಡ್ತಾ ಹೋಗ್ತಾ ಅಂದ್ರೆ, ಇವನಿಗೆ ಗೊತ್ತಾಯ್ತು, ಎಸ್ ಇದು ಇನ್ನೇನು ಅಲ್ಲಪ್ಪ ಶಾಯಿಸ್ತಾ ಖಾನ್ ಪೆದ್ನ ಮಗನ, ಇದು ಬಂದ್ಬಿಟ್ಟು ಗರಿಲ್ಲಾ ಯುದ್ಧ ಅಂತೇಳಿ ರಜಪೂತ್ರಿಗೆ ಗೊತ್ತಿದ್ ಹೆಂಗ್ ಮಾಡ್ಬೇಕು ಅಂತ. ಬಿಕಾಸ್ ದೇ ಆರ್ ಗುಡ್ ಇನ್ ಗರಿಲ್ಲಾ ವಾರ್ಫೇರ್. ಇವನ್ ಹೇಳ್ತಾ ಐ ನೋ ವಾಟ್ ಎಕ್ಸಾಕ್ಟ್ಲಿ ಗರಿಲ್ಲಾ ವಾರ್ಫೇರ್ ಅಂತ. ಶಿವಾಜಿ ಮಾಡ್ತಿರೋದು ಇನ್ನೇನು ಅಲ್ಲ, ಗರಿಲ್ಲಾ ಯುದ್ಧ ಮಾಡ್ತೇನೆ, ಹಿ ಇಸ್ ನಾಟ್ ಕಮಿಂಗ್ ಫಾರ್ ದ ಕನ್ವೆನ್ಷನ್ ಬ್ಯಾಟಲ್ಸ್. ಅದಕ್ಕೆ ಇವನ್ ಹೇಳ್ತಾನೆ, ನೀನ್ ಮನ್ಸಬ್ದಾತನ ಜೈ ಸಿಂಗ್, ಜಸ್ಟ್ ಗೋ ಅಂಡ್ ಸಪ್ರೆಸ್ ದಟ್ ಫೆಲೋ. ಹಾಗಾಗಿ ರಾಜ ಜೈ ಸಿಂಗ್ ಬರ್ತಾನೆ, ಬಿಕಾಸ್ ರಾಜ ಜೈ ಸಿಂಗ್ ವಾಸ್ ಗುಡ್ ಇನ್, ಎದ್ರಲ್ಲಿ ಗುಡ್ ಆಗಿದೆ, ಬೆಸ್ಟ್ ಇದ್ದವನು ಗರಿಲ್ಲಾ ವಾರ್ಫೇರ್ ಅಲ್ಲಿ ಬೆಸ್ಟ್ ಆಗಿದ್ದ. ಸೊ ದಟ್ಸ್ ವೈ ರಾಜ ಜೈ ಸಿಂಗ್ came to South India in 1665. Aurangzeb sent Raja Jai Singh to suppress and defeat the Shivaji. ಈಗ ಶಿವಾಜಿ ಗೊತ್ತಿರ್ಲಿಲ್ಲ ಇವನಿಗೂ ಗರಿಲ್ಲಾ ಬರುತ್ತೆ ಅಂತೇಳಿ. ಸೊ ಇವನೇನ್ ಮಾಡ್ತಾ ಗರಿಲ್ಲಾದಲ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಹೋಗ್ತಾನೆ. ಯಾರು ಕೌಂಟರ್ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ? ಈಗ ರಾಜ ಜೈ ಸಿಂಗ್. ಸೊ ಶಿವಾಜಿ ಅನ್ಕೊಂಡಿದ್ದೀನಿ ಗರಿಲ್ಲಾ ಇಲ್ಲ ಅಂದ್ಬಿಟ್ಟು ಗರಿಲ್ಲಾ ಯುದ್ಧವನ್ನ ಪ್ಲಾನ್ ಮಾಡ್ತಾ ಹೋಗ್ತಾನ. ಬಟ್ ಅದು ಕೌಂಟರ್ ಅಟ್ಯಾಕ್ ಆಗಿ ಗರಿಲ್ಲಾಕ್ ಏನು ಕೌಂಟರ್ ಅಟ್ಯಾಕ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ತಾರೆ. ಯಾರು ಮಾಡ್ತಾ ಹೋದ್ರಿ? ಈಗ ಜೈ ಸಿಂಗ್. ಫೈನಲಿ ಯಾರು ಸೋಲ್ತಾರ ಅಂದ್ರೆ ಶಿವಾಜಿ ಸೋತೋಗ್ಬಿಟ್ಟ. ಈಗ ಶಿವಾಜಿ ಲಾಸ್ಟ್ ದ ಬ್ಯಾಟಲ್ ಬಿಕಾಸ್ ಇನ್ ಕೌಂಟರ್ ಅಟ್ಯಾಕ್ ಮಾಡ್ತಾ ಹೋದ ಗರಿಲ್ಲಾಕ್. ಹಿ ವಾಸ್ ಗುಡ್ ಇನ್ ಗರಿಲ್ಲಾ ವಾರ್ಫೇರ್. ಯಾರು? ರಾಜ ಜೈ ಸಿಂಗ್. ಹಾಗಾಗಿ ಸೊ ದೀಸ್ ಪೀಪಲ್ ಸೈನ್ಡ್ ಎ ಟ್ರೀಟಿ. ಯಾರು? ರಾಜ ಜೈ ಸಿಂಗ್ ಮತ್ತು ಶಿವಾಜಿ ದೇ ಸೈನ್ಡ್ ಎನ್ ಟ್ರೀಟಿ ಕಾಲ್ಡ್ ಪುರಂದರ್ ಟ್ರೀಟಿ. ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ರಾಜ ಜೈ ಸಿಂಗ್ ಯಾರ ಪರವಾಗಿ ಸೈನ್ ಮಾಡ್ತಾ ಹೋಗ್ತಾನ? ಆನ್ ಬಿಹಾಫ್ ಆಫ್ ಔರಂಗಜೇಬ್. ಓಕೆ, ಇವನು ತನ್ನ ಪರವಾಗಿ ಶಿವಾಜಿ ಬರ್ತಾ ಹೋದು. ಸೊ ಇವರಿಬ್ರು ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಅಂದ್ರೆ ಹಿ ಮೇಡ್ ಹಿಮ್ ಟು ಸೈನ್ ಎ ಟ್ರೀಟಿ. ಯಾರಿಗೆ? ಶಿವಾಜಿ. ನೀ ಸೈನ್ ಮಾಡ್ಲೇಬೇಕು ಅಂತ ಕೂತ್ಕೊಳ್ತಾನೆ. ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ದ ಶಿವಾಜಿ. ಎಲ್ಲ ಕಡೆ ಕಳ್ಕೊಂಡೇನ್ ಏನಂದ್ರೆ ಒಂದೊಂದೇ ಫೋರ್ಟ್ ಗಳನ್ನ ಕ್ಯಾಪ್ಚರ್ ಮಾಡ್ತಾ ಬರ್ತಾವ್. ಮುಂದೆ ಏನು ಇಂಪಾರ್ಟೆಂಟ್ ಸೈಟ್ ಗಳು ಇದ್ವಲ್ಲ, ಪ್ಲೇಸ್ಗಳು, ಫೋರ್ಟ್ ಗಳು ಇದ್ವಲ್ಲ, ಒಂದೊಂದೇ ಕ್ಯಾಪ್ಚರ್ ಮಾಡ್ತಾ ಬರ್ತಾವ್. ಈಗ ಶಿವಾಜಿಗೆ ಮೂವ್ ಆಗ್ಲಿಕ್ಕೆ ಜಾಗನೇ ಇಲ್ಲ. ಗರಿಲ್ಲಾ ವಾರ್ಫೇರ್ ಒಂದೇ ಕಡೆಗೆ ಇರೋದಿಲ್ಲ. ಅವರು ಇವತ್ ನೈಟ್ ಇಲ್ಲಿರ್ತಾರೆ, ನಾಳೆ ಬೆಳಗ್ಗೆ ಇಲ್ಲಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಇವನೇನ್ ಮಾಡ್ತಾವ, ಒಂದು ಮೇನ್ ಸ್ಟ್ರಾಂಗ್ ಹೋಲ್ಡ್ಸ್ ಏನಿದಾವೆ ಒಂದೊಂದೇ ಫೋರ್ಟ್ ಗಳು ಅವನ ಆಬ್ಸೆನ್ಸ್ ಅಲ್ಲೇ ಕಿತ್ಕೊಂಡ್ ಬರ್ತಾ ಹೋಗ್ತಾನೆ. ಈಗ ಶಿವಾಜಿ ಮೂವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿಗೂ. ಸೊ ಹಾಗಾಗಿ ಅವನೇ ಬಂದ್ಬಿಟ್ಟು ಸರೆಂಡರ್ ಆಗ್ತಾನೆ. ಆಯ್ತಪ್ಪ ಐ ಆಮ್ ಗೋಯಿಂಗ್ ಟು ಸರೆಂಡರ್ ಅಂತ. ಶಾಯಿಸ್ತಾ ಖಾನ್ ಹಂಗಲ್ಲ. ಈ ಕೋಟೆ ಹೋದ್ನ ಶಿವಾಜಿ ಇಲ್ಲ, ಅದ್ ಬಿಟ್ಟ ಮತ್ತೊಂದ್ ಕೋಟೆ ಹೋದ. ಆ ಕೋಟೆ ಹೋದ, ಅಲ್ಲಿಲ್ವಾ ಶಿವಾಜಿ ಮತ್ತೊಂದ್ ಕೋಟೆ ಹೋದ. ಶಿವಾಜಿ ಅಲ್ಲೇ ಆಡಿಸ್ತೀಯ ಅದು. ಬಟ್ ಇವನೇನ್ ಮಾಡ್ತಾನೆ, ಗರಿಲ್ಲಾ ಯುದ್ಧ ಅಂತ ಗೊತ್ತಿದ್ದಾಗ ಒಂದೊಂದೇ ಕೋಟೆಗಳು ಇಲ್ಲಾದ್ರೂ ಪರವಾಗಿಲ್ಲ ಕ್ಯಾಪ್ಚರ್ ಮಾಡ್ತಾ ಹೋಗ್ತಾನೆ ಒಂದೊಂದೊಂದು. ಶಿವಾಜಿ ಅಲ್ಲಿ ನೈಟ್ ಹೋದ್ರೆ ಅಲ್ಲಿಲ್ಲ, ಬಿಕಾಸ್ ಜಾಗ ಇಲ್ಲ. ಆಲ್ರೆಡಿ ಯಾರು ಬಂದು ಕುತ್ಕೊಂಡಿದ್ದಾರೆ? ಮುಗಲ್ಸ್ ಬಂದು ಕುತ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವನು ಸೋಲಂತ ಪರಿಸ್ಥಿತಿ. ಇದಕ್ಕೆ ನಾವು ಗರಿಲ್ಲಾ ವಾರ್ಫೇರಿಗೆ ಕೌಂಟರ್ ಅಟ್ಯಾಕ್ ಅಂತ ಕರಿತಾ ಹೋಗ್ತೀವಿ. ಎನಿಮಿ ಇಲ್ಲ ಅಂದ್ರೆ ಕ್ಯಾಪ್ಚರ್ ಮಾಡ್ತಾವ, ಅವ್ನ ಬೇಸ್ ನ ಕ್ಯಾಪ್ಚರ್ ಮಾಡುವಂಥದ್ದು. ದಿಸ್ ಇಸ್ ಅ ಸ್ಟೋರಿ. ಈಗ ನೋಡ್ತಾ ಹೋಗಿ, ನಾವು ಹಿ ಮೇಡ್ ಹಿಮ್ ಟು ಸೈನ್ ದ ಟ್ರೀಟಿ. ಈಗ ಪುರಂದರ್ ಟ್ರೀಟಿ ಅಂತ ಕರಿತಾ ಹೋಗ್ತೀವಿ. ನಾವು ದೇ ಸೈನ್ಡ್ ಪುರಂದರ್ ಟ್ರೀಟಿ ಔಟ್ ಆಫ್ 35 ಪೋರ್ಟ್ಸ್. ಆಸ್ ಪರ್ ದಿಸ್ ಟ್ರೀಟಿ ಪ್ರಕಾರ ಔಟ್ ಆಫ್ ಅದು ಐಡಿಯಾ ಇಲ್ಲ ಸರ್. ಅದು ಇತ್ತು ಅಂತ ಹೇಳ್ತಾರೆ, ಅರೆಸ್ಟ್ ಮಾಡಿ ಮತ್ತೆ ರಿಲೀಸ್ ಮಾಡ್ತಾರೆ. ಅದೇ ಅದು ಈಗ ನೆನಪಾಯ್ತು, ಅದ್ ಹೇಳ್ತೇವೆ. ಆದಿಲ್ ಶಾಹಿಗಳು ಯಾಕೆ ಅರೆಸ್ಟ್ ಮಾಡ್ತಾರೆ ಅಂದ್ರೆ, ಈ ನಮ್ಮ ತೋರಣ ಗೀರಣ ಎಲ್ಲ ಕಿತ್ಕೊಳ್ತಿರ್ತಾನಲ್ಲ, ಅದಕ್ಕೆ ಅರೆಸ್ಟ್ ಮಾಡ್ತಾರೆ. ಬಟ್ ಲೇಟರ್ ಅವ್ನು ರಿಲೀಸ್ ಮಾಡಿಸ್ಕೊಳ್ತಾನೆ. ಓಕೆ, ಸೊ ದಟ್ ಇಸ್ ಅ ಸ್ಟೋರಿ. ಅದಿತ್ತು. ಬಟ್ ಈಗ ಎನಿಮಿಗಳಾಗ್ಬಿಟ್ರು, ಇಬ್ರು ಎನಿಮಿಗಳಾಗ್ತಾರೆ ಈಗ, ಶಿವಾಜಿ ಮತ್ತು ಆದಿಲ್ ಶಾಹಿಗಳು. ಯಾಕೆ ಆದಿಲ್ ಶಾಹಿಗಳು ಎಲ್ಲ ಪವರ್ಫುಲ್ ಕಿಂಗ್ ತೀರ್ಕೊಂಡಿರ್ತಾರೆ. ಇಬ್ರಾಹಿಂ ಆದಿಲ್ ಶಾನ ಗ್ರೇಟೆಸ್ಟ್, ಅವನಾದ್ಮೇಲೆ ಯಾರು ಅಂತ ಗ್ರೇಟ್ಗಳು ಬರೋದಿಲ್ಲ. ಇದು ಸಿಂಪಲ್ ಆಗಿದೆಯಾ? ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಈಗ ಪುರಂದರ್ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ದಿ ಸೈನ್ಡ್ ಎನ್ ಪುರಂದರ್ ಟ್ರೀಟಿ. ಆಸ್ ಪರ್ ದಿಸ್ ಟ್ರೀಟಿ ಶಿವಾಜಿ ಏನ್ ಮಾಡ್ಬೇಕು ಅಂತ 35 ಫೋರ್ಟ್ಸ್ ಇದ್ವು. ಎಷ್ಟಿದು ಫೋರ್ಟ್ಸ್ಗಳು? 35. ಇದರಲ್ಲಿ ಹಿ ಶುಡ್ ಹ್ಯಾಂಡ್ ಓವರ್ 23 ಫೋರ್ಟ್ಸ್. ಅಷ್ಟು ಕಿತ್ಕೊಂಡ್ಬಿಟ್ಟಿಯಾನ ಎಲ್ಲರ ಹತ್ರನು. ಯಾರ ಹತ್ರ? ಬಿಜಾಪುರದ ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ಟಿಯಾನ, ತೋರಣ ಅದನ್ನೆಲ್ಲ. ಸೊ ಹಾಗಾಗಿ ಇವನು ಈ ಟ್ರೀಟಿ ಪ್ರಕಾರ ಶಿವಾಜಿ ಅವನ ಹತ್ರ ಇರೋ 35 ಕೋಟೆಗಳಲ್ಲಿ 23 ಕೋಟೆಗಳ ಫೋರ್ಟ್ಸ್ ಹ್ಯಾಂಡ್ ಓವರ್ ಮಾಡ್ಬೇಕು. ಯಾರಿಗೆ? ಮುಗಲ್ಸಿಗೆ, ಔರಂಗಜೇಬಿಗೆ. ಸೊ ಅವನ ಹತ್ರ ಎಷ್ಟು ಉಳ್ಕೊಂಡ್ವಿ ಈಗ? ಓನ್ಲಿ 12 ಫೋರ್ಟ್ಸ್ ಓನ್ಲಿ ಶಿವಾಜಿ ಹತ್ರ. ನೆಕ್ಸ್ಟ್ ಏನ್ ಹೇಳ್ತಾ ಹೋಗ್ತಾನ, ಶಿವಾಜಿ ಸನ್ ಸಾಂಬಾಜಿ ವಿಲ್ ಬಿ ಅಪಾಯಿಂಟೆಡ್ ಆಸ್ ಮನ್ಸಬ್ದಾರ್. ಆಯ್ತಪ್ಪ, ನಂತರ ಕೋಟೆ ಕಿತ್ಕೊಂಡೆ, ಮತ್ ನನಗೇನು ಈಗ ಶಿವಾಜಿ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಹೇಳ್ತಾ ಹೋಗ್ತಾರ, ಆಯ್ತಪ್ಪ ನಿನ್ ಮಗದ್ ನಾವು ಏನ್ ಮಾಡ್ತೀವಿ? ಮನ್ಸಬ್ದಾರ್ ಮಾಡ್ತೀವಿ. ಹಾಗಾಗಿ ಕೆಲವೊಂದ್ ಕಡೆ ಟೀಕೆ ಬರ್ತಿರ್ತು ಗೊತ್ತಾ, ನೋಡಪ್ಪ ಶಿವಾಜಿ ಮಗನು ಹೋಗ್ಬಿಟ್ಟು ಔರಂಗಜೇಬ್ ಕಡೆ ಕೆಲಸ ಮಾಡಿದ್ದ ಸಾಂಬಾಜಿ ಅಂತ. ದಟ್ ಇಸ್ ಟ್ರೂ ಆಲ್ಸೋ. ಸೊ ಇವನ್ನ ಅಪಾಯಿಂಟ್ ಮಾಡ್ತಾ ಹೋಗ್ತಾನೆ. ಯಾರನ್ನ? ಸಾಂಬಾಜಿ ವಾಸ್ ಅಪಾಯಿಂಟೆಡ್ ಆಸ್ ಒನ್ ಆಫ್ ದ ಮನ್ಸಬ್ದಾರ್. ಮನ್ಸಬ್ದಾರ್ ನಾವು ಅಪಾಯಿಂಟ್ ಮಾಡ್ಕೊಳ್ತಾನೆ. ಸೊ ವಿತ್ ದ ರ್ಯಾಂಕ್ ಆಫ್
5,000/5 ಇದು ಹೈಯೆಸ್ಟ್ ರ್ಯಾಂಕ್ ಇದು. ಇದನ್ ಕೊಡ್ತಾ ಹೋದ 5,000/5. ಈಗ ತನ್ಕಾ ಮನ್ಸಬ್ದಾರ್ ಅಂತ ಕರಿತೀವಿ ಮಾಡ್ಕೊಂಡ. ಈಗ ಸಾಂಬಾಜಿ ಯಾರ ಪರವಾಗಿ ಕೆಲಸ ಮಾಡ್ಬೇಕೀಗ? ಔರಂಗಜೇಬ್ ಪರವಾಗಿ. ಹಲವಾರು ಕೋಟೆ ಗೆದ್ಕೊಟ್ಟೆ ನೀನು, ಸಾಂಬಾಜಿ ಇಲ್ಲ ಅಂತಲ್ಲ, ಔರಂಗಜೇಬ್ ಗೆದ್ಕೊಟ್ಟೆ ನೀನು ಯುದ್ಧಗಳಲ್ಲಿ, ಅದು ಇದೆ ಹಿಸ್ಟ್ರಿ ಒಳಗೆ. ಓಕೆ, ಹಾಗೆ ಇವ್ರಿಬ್ರದ್ದು ಕಾಂಪ್ಲಿಕೇಶನ್ ಸಂಬಂಧಗಳು. ಕೆಲವೊಂದ್ ಹತ್ರ ಏನ್ ಬೇಕಾದ್ರೆ ನಾವು ಸೈಲೆಂಟ್ ಮಾಡ್ಕೊಳ್ತೀವಿ, ಯಾವ್ದು ಬೇಕಾದ್ನ ಎತ್ಕೊಳ್ತೀವಿ. ಸೊ ಇದು ದೊಡ್ಡ ಪ್ರಾಬ್ಲಮ್ಸ್ ಇದೆ ಇಂಡಿಯನ್ ಹಿಸ್ಟ್ರಿ. ಈಗಿನ ಕಂಡೀಷನ್ ತುಂಬಾ ಪ್ರಾಬ್ಲಮ್ಸ್ ಇದೆ, ಲಾಟ್ ಆಫ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ನೋಡ್ತಾ ಹೋಗಿ, ಇವೆರಡು ಪ್ರಾವಿಷನ್ಸ್ ಕಂಪ್ಲೀಟ್ ಆದ್ಮೇಲೆ ಶಿವಾಜಿ ಶುಡ್ ಮೀಟ್ ಔರಂಗಜೇಬ್. ಬಂದ್ಬಿಟ್ಟು ಯಾರನ್ನ ಮೀಟ್ ಮಾಡ್ಬೇಕೀಗ? ಔರಂಗಜೇಬ್ನ ಮೀಟ್ ಮಾಡ್ಬೇಕು. ದಿಸ್ ಇಸ್ ಅ ಸ್ಟೋರಿ. ಇದು ಪುರಂದರ್ ಟ್ರೀಟಿಯಲ್ಲಿ ಇರುವಂತ ಪ್ರಾವಿಷನ್ಸ್. ಸೊ ಈಗ ಒಂದೊಂದೇ ಫುಲ್ಫಿಲ್ ಆಗ್ತವೆ. ಶಿವಾಜಿ ಗೇವ್ 23 forts ಟು ಹ್ಯಾಂಡ್ ಓವರ್ ದೀಸ್ 23 forts ಟು ಯಾರಿಗೆ ಹ್ಯಾಂಡ್ ಓವರ್ ಮಾಡ್ದ? ಮುಗಲ್ಸ್ಗೆ. ಸೊ ಅದ್ರ ಪ್ರಕಾರ ಇವ್ ಮಗನ ಸಾಂಬಾಜಿನ ಏನ್ ಮಾಡ್ತಾ ಹೋದ್ರು? ವಾಸ್ ಅಪಾಯಿಂಟೆಡ್ ಆಸ್ ಅ ಮನ್ಸಬ್ದಾರ್. ಇವೆರಡು ಪ್ರಾವಿಷನ್ ಫುಲ್ಫಿಲ್ ಆಯ್ತು. ಈಗ ಹಿ ಶುಡ್ ಕಮ್ ಅಂಡ್ ಮೀಟ್ ಯಾರನ್ನ? ಔರಂಗಜೇಬ್ನ. ನೌ ಹಿ ಕೇಮ್ ಟು ಡೆಲ್ಲಿ ಟು ಮೀಟ್ ದ ಔರಂಗಜೇಬ್ ಇನ್ ದ ಇಯರ್ 1666. 1666 ಅಲ್ಲಿ he came to Delhi. Shivaji went to meet Aurangzeb, but he was humiliated. ಇವನಿಗೆ ಅವಮಾನ ಮಾಡ್ತಾ ಹೋಗ್ತಾರೆ, ಇವನಿಗೆ ಅವಮಾನ ಮಾಡ್ತಾ ಹೋಗ್ತಾರ. ಸೊ ಹಾಗಾಗಿ ಶಿವಾಜಿ ಏನ್ ಮಾಡ್ತಾ ಹೋದ? ಅಲ್ಲಿ ಡೆಲ್ಲಿ ಒಳಗಿದ್ದಾಗಲೇ he revolted against the ಯಾರ ವಿರುದ್ಧ? ಔರಂಗಜೇಬ್. ನಂಗೆ ಅವಮಾನ ಮಾಡಿದೆ ಅಂತೇಳಿ. ಹಾಗಾಗಿ ಯಾವಾಗ ಇವ್ನು ರಿವೋಲ್ಟ್ ಆಗ್ತಾನೆ ತಕ್ಷಣ ಆನ್ ದಿ ಸ್ಪಾಟ್ he was arrested. ಯಾರನ್ನ ಅರೆಸ್ಟ್ ಮಾಡ್ತಾ ಹೋದ್ರು? ಶಿವಾಜಿನ ಅರೆಸ್ಟ್ ಮಾಡ್ತಾ ಹೋದ್ರು. he was sent to the prison in Delhi. But in the same year he escaped from the prison. ಅದೇ ವರ್ಷ ಇವನ್ ಏನ್ ಮಾಡ್ತಾ ಹೋಗ್ತಾನ? ಪ್ರಿಸನ್ ಇಂದ ಎಸ್ಕೇಪ್ ಆಗ್ತಾನೆ. ಪ್ರಿಸನ್ ಇಂದ ಎಸ್ಕೇಪ್ ಆಗ್ತಾನೆ. ಯಾಕೆ ಇದಕ್ಕೆ? ಈಗ ನನಗೆ ಹೇಳಿ, ಈ ಕಥೆಗಳು ಕೇಳಿರ್ತೀರಾ. ಐ ವಾಂಟ್ ಆನ್ಸರ್ ಫ್ರಮ್ ಯು ಪೀಪಲ್. ಐ ವಾಂಟ್ ಟು ಕರೆಕ್ಟ್ ಯು ಪೀಪಲ್ ಹಿಯರ್. ತುಂಬಾ ಕಥೆಗಳು ಇದು ಕೇಳಿರ್ತೀರ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಬುಕ್ಸ್ ಗಳಲ್ಲಿ ಇರ್ಬೋದು, ಕೆಲವೊಂದು ಫಿಕ್ಷನ್ ಸ್ಟೋರೀಸ್ ಕೇಳಿರ್ತೀರ. ಏನಂದ್ರೆ ಶಿವಾಜಿಗೆ ಅವಮಾನ ಮಾಡ್ದ ಔರಂಗಜೇಬ್ ಅಂತೆ, ಅವಮಾನ ಮಾಡ್ದ, ಅದಕ್ಕೆ ಅಲ್ಲೇ ತಿರುಗಿ ಬಿದ್ದ ಸ್ವಾಭಿಮಾನಕ್ಕೋಸ್ಕರ ಅಂತೆ. ಈಗ ಹೇಳಿ, ಯಾವ ರೀತಿ ಅವಮಾನ ಮಾಡ್ದ? ಯಾವ ರೀತಿ ಅವಮಾನ ಮಾಡ್ದ? ಹೌ ಹಿ ಹ್ಯೂಮಿಲಿಯೇಟೆಡ್? ಶಿವಾಜಿನ ಯಾವ ರೀತಿ ಅವಮಾನ ಮಾಡ್ದ? ಅದ್ನೆಲ್ಲೂ ಬರ್ದಿಲ್ಲ, ಇಷ್ಟೇ ಬರ್ದ ಅವಮಾನ ಮಾಡ್ದ. ಅದಕ್ಕೆ ಇವ್ನು ಎಸ್ಕೇಪ್ ಆಗಿದ್ ಕತೆ ಚೆನ್ನಾಗ್ ಬರ್ದೇವ್ರ. ಏನಂತ ಬರ್ದಿರ ಕತೆನ? ಫ್ರೂಟ್ ಬಾಕ್ಸ್ ಅಲ್ಲಿ ತಗೊಬಂದ್ರು ಅಂತ, ಹಣ್ಣಿನ ಬುಟ್ಟಿಯಲ್ಲಿ. ಸಾಂಬಾಜಿನ ಅರೆಸ್ಟ್ ಮಾಡಿರ್ತಾರ, ಇಲ್ಲ ಅಂತಿಲ್ಲ, ಸಾಂಬಾಜಿನ ಅರೆಸ್ಟ್ ಮಾಡಿರ್ತಾರ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಆಮೇಲೆ ಅವನು ರಿಲೀಸ್ ಮಾಡ್ತಾರ, ಆಮೇಲೆ ಅವ್ನು ರಿಲೀಸ್, ಅದು ಬೇಡ ನಮಗೆ. ಇಬ್ರು ಅಂತೇಳಿ ಯಾರು ಫ್ರೂಟ್ ಬಾಕ್ಸ್ ತಗೊಬಂದವ್ರು? ಯಾರು? ಬಾಸ್ಕೆಟ್, ಒಂದ್ ಅಜ್ಜಿ. ಈ ಕತೆ ಇರುತ್ತಿದ್ದು ಹೂವಿನ ಬಾಕ್ಸ್ ಅಥವಾ ಫ್ರೂಟ್ ಬಾಕ್ಸ್, ಒಂದ್ ಅಜ್ಜಿ ಹೊತ್ಕೊಂಡ್ ಬರ್ತಾಳೆ, ಅಜ್ಜಿ ಅದ್ರಲ್ಲಿ ತಪ್ಸ್ಕೊಬೋದು. ಅಂದ್ರೆ ಸೇಮ್ ಇಯರ್ ಶಿವಾಜಿ ಎಸ್ಕೇಪ್ ಆದ ಅಂತ. ದಿಸ್ ಇಸ್ ಸ್ಟೋರಿ. ಎಲ್ಲಾ ಕಡೆ ಇದ್ ಓದಿರ್ತೀರ. ಒಂದ್ ಅಜ್ಜಿ, 60 ವರ್ಷದ ಒಂದ್ ಅಜ್ಜಿ ಹೂವಿನ ಬುಟ್ಟಿಯಲ್ಲಿ ತಗೊಂಡ್ಬರ್ತಾಳೆ ಅಥವಾ ಹಣ್ಣಿನ ಬುಟ್ಟಿ ತರ್ತಾಳೆ, ಅದ್ರೊಳಗೆ ಇವ್ರು ತಪ್ಸ್ಕೊಂಡ್ ಬಂದ್ರು ಅಂತ ಹೇಳ್ತಾ ಹೋಗ್ತಾರೆ. ಯಾರಿಬ್ರು? ಇವರಿಬ್ರು. ಈಗ ನನಗೆ ಹೇಳಿ, ಈ ಕತೆ ತುಂಬಾ ಕಡೆ ಬರ್ದಿಯಾರ. ಐನೋ ಇದನ್ನೇ ಬರ್ದಿರೋದು. ಯಾವ್ದನ್ನ ಸರ್? ಅಜ್ಜಿ ಕತೆ ಇದೆಯಾ? ಫ್ರೂಟ್ ಬಾಕ್ಸ್, ಅದೇ ಕತೆ ಇದೆ. ಕತೆ ಇಲ್ಲ ಅಂತಲ್ಲ, ಐ ನೋ ಇಟ್ ಇಸ್ ದೇರ್. ಆದ್ರೆ ಫ್ರೂಟ್ ಬಾಕ್ಸ್ ಇಂದ ಬಂದ್ರು ಅಂದಕ್ಕೆ ಈಗ ನಾನ್ ಹೇಳ್ತೀನಿ ನಿಮಗೆ ಯಾಕೆ ಆತರ ಕತೆ ಬರೋದು ಅಂತೇಳಿ. ಸೊ 1ನೇ ಕ್ಲಾಸ್ ಮಕ್ಳಿಗೆ ನಾವು ಹೋಗ್ಬಿಟ್ಟು ಸೀರಿಯಸ್ ಆಗಿ ಪಾಠ ಮಾಡ್ರೆ ನಿದ್ದೆ ಮಾಡ್ಬಿಡ್ತಾವ, ಸ್ಕೂಲಿಗೆ ಬರೋದ್ ಬಿಟ್ಬಿಡ್ತಾವ. ಅದಕ್ಕೆ ಏನ್ ಮಾಡ್ತಾರೆ? ಈ ತರ ಅದ್ಭುತ ಕಥೆಗಳು ಹೆಣಿತಾ ಹೋಗ್ತಾರೆ. ಈಗ ನನಗೆ ಹೇಳಿ, ಫ್ರೂಟ್ ಬಾಕ್ಸ್ ಒಳಗೆ ಬರ್ಬೇಕು ಅಂದ್ರೆ ಅಜ್ಜಿ ತಗೊಂಡ್ಬರ್ತಾಳೆ ಅಂತ ಇದೆ ಹಳೆ ಬುಕ್ಸ್ ಗಳೆಲ್ಲ. ಅಜ್ಜಿ ತಗೊಂಡ್ಬರ್ಬೇಕು, 60 ವರ್ಷ ಆಗಿರುತ್ತೆ ಅಜ್ಜಿಗೆ. ಓಕೆ, ಅಜ್ಜಿಗೆ ತನ್ನ ಬೆನ್ನನ್ನೇ ಹಿಡ್ಕೊಂಡು ಬರಕ್ಕಾಗುತ್ತೆ. ಇಮೇಜಸ್ ನೋಡಿ, ಅವಳಿಗೆ ತನ್ನ ಬೆನ್ನ ಹಿಡ್ಕೊಂಡ್ ಬರಕ್ಕಾಗಲ್ಲ. ಆ ಅಜ್ಜಿ, ಶಿವಾಜಿ ಒಂದ್ 60 kg ಅಂತ ಇರಲ್ವಾ? ಇರ್ತಾನೆ. ಅಜ್ಜಿ ತನ್ನ ವೇಟ್ ನ ಶಿ ಕೆನಾಟ್ ಹ್ಯಾಂಡಲ್. 60 kg ಹೆಂಗ್ ಇಟ್ಕೊಂಡ್ ಬರ್ಬೇಕು? ಅದು ಅಜ್ಜಿನ ಜಿಮ್ ಬಾಡಿನ. ಸೊ ಇದು ರೋಚಕ ಕಥೆಗಳನ್ನ ಕ್ರಿಯೇಟ್ ಮಾಡ್ತಾ ಹೋದ್ರು. ಬಟ್ ಒನ್ ಥಿಂಗ್ ಇಸ್ ಶೂರ್, ಎಸ್ಕೇಪ್ ಆಗಿದ್ ಪಕ್ಕ 100% ಡ್ಯಾಮ್ ಶೂರ್. ದೇರ್ ಇಸ್ ನೋ ಡೌಟ್ ಇನ್ ದಟ್. ಯಾರು ಕಣ್ಣಾರೆ ನೋಡಿಲ್ಲ. ಕರಪ್ಟ್ ಮಾಡಿರ್ತಾನ, ಆಫೀಸರ್ ಕರಪ್ಟ್ ಮಾಡಿದ್ರು. ಓಕೆ, ಹಣ್ಣಿನ ಬುಟ್ಟಿದ್ ಹೊತ್ಕೊಂಡ್ ಬರ್ಬೇಕಂದ್ರೆ ಅದನ್ನ ಅಲ್ಲಿಂದ ಕೆಳವರೆಗೆ ಹೊತ್ಕೊಂಡೇ ಬರ್ಬೇಕದ್ನ. ಯಾರು ಚೆಕ್ಕೆ ಮಾಡ್ಲಿಲ್ವಾ? ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಹಾಗಾಗಿ ಬಟ್ ಎಸ್ಕೇಪ್ ಆಗಿದ್ ನಿಜ. ಬಟ್ ಈ ಕಥೆಗಳನ್ನ ತುಂಬಾ ಮಕ್ಳಿಗೆ ಅಂತ ಬರಿತಾ ಹೋದ್ರು. ತುಂಬಾ ಈ ತರ ಬರ್ದಿರೋ ಕಥೆಗಳನ್ನ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕತೆ ಹೇಳ್ತೀನಿ. ಯಾಕೆ ಇವ್ರದೇ ತಗೊಬೇಕು? ವಿಜಯನಗರದ ತಗೋಣ, ಎಂಪೈರ್. ಸೊ ಇಲ್ಲೇನ್ ಕತೆ ಬರಿತಾ ಹೋಗ್ತಾರೆ ಅಂದ್ರೆ, ಈ ಕಥೆಗಳು ತುಂಬಾ ಕಡೆ ಕೇಳ್ತೀರಾ. ಕೃಷ್ಣ ದೇವರಾಯನ ಒಬ್ಬ ಮಗ ಇದ್ದ, ತಿಮ್ಮರಸ ಅಂತ. ತಿಮ್ಮರಸ ಅಂತ. ಇವನಿಗೆ ಒಬ್ಬ ಮಂತ್ರಿ ಇದ್ದ, ತಿಮ್ಮರಸ ಅಂತ. ಒಬ್ಬ ಮಂತ್ರಿನ ಹೆಸರು ತಿಮ್ಮರಸ ಅಂತ. ಸೊ ಇವ್ ಮಗನ ಕಣ್ಣನ್ನ ಕಿತ್ತಾಕ್ಬಿಟ್ಟು ಮೇಕೆ ಕಣ್ಣು ಹಾಕಿದ್ದ. ಯಾರು? ಅವನ ಪ್ರಧಾನ ಮಂತ್ರಿ ಅಂತ ಕಣ್ಣು ಹಾಕಿ. ಈ ಕಥೆಗಳು ಹೇಳ್ತಾರೆ ನಿಮಗೆ, ಕಥೆಗಳು ಎಲ್ಲಾ ಕಡೆ ಹೇಳ್ತಾರೆ. ಅವ್ನ ಮಗ ತೀರ್ಕೊಳ್ತಾನೆ. ಯಾರ ಮಗ ತೀರ್ಕೊಂಡ್ರು? ಕೃಷ್ಣ ದೇವರಾಯನ ಮಗ ತೀರ್ಕೊಂಡ. ಅದೇ ನೋವಲ್ಲಿ ಅವ್ನು ತೀರ್ಕೊಳ್ತಾನೆ. ಯಾರು? ಕೃಷ್ಣ ದೇವರಾಯ.
ಸೊ ಅವನಿಗೆ ಒಬ್ನೇ ಮಗ, ಗಂಡು ಮಗ ತಿಮ್ಮರಸ. ಅವ್ನ ಕಣ್ಣನ್ ಕಿತ್ಬಿಟ್ಟು ಮೇಕೆ ಕಣ್ಣು ಹಾಕಿದ್ರು. ಸೊ ಲಾಸ್ಟಿಗೆ ಗೊತ್ತಾಯ್ತು ತಿಮ್ಮ ಅವ್ನ ಪ್ರಧಾನ ಮಂತ್ರಿನೇ ಮಾಡಿದ್ದು ಅಂತೇಳಿ. ಹಾಗೆ ಅವ್ನ್ ಸಾಯಿಸ್ತಾ ಹೋಗ್ತಾ. ದಟ್ ಇಸ್ ದ ಸ್ಟೋರಿ ಇರುವಂತದ್ದು. ಈಗ ನನ್ ಕತೆ ಅವ್ರಿಗೆ ಕೇಳೋದು, ಇದು ತುಂಬಾ ಅದ್ಭುತವಾಗಿ ಬರ್ತಾರೆ ಕಥೆಗಳನ್ನು. ಓಕೆ, ನನ್ ಕತೆ ಈಗ ಬೆಳಗ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿರ್ತಾರ, ಮಧ್ಯದ ಬಂದ್ಬಿಟ್ಟು ನಾವು ಹಿಸ್ಟ್ರಿ ಈ ತರ ಹೇಳ್ತೀವಿ. ಅದೆಲ್ಲ ಹೌದಲ್ಲ, ಎಷ್ಟು ಸಖತ್ತಾಗಿದೆ ಕತೆ ನಂಬ್ತೀವಿ. ಈಗ ಹೇಳಿ, ಕುರಿ ಕಣ್ ತಂದ್ಬಿಟ್ಟು ಮನುಷ್ಯರಿಗೆ ಹಾಕ್ಲಿಕ್ಕೆ ಸಾಧ್ಯನಾ? ಬೆಳಗ್ಗೆ ಸೈನ್ಸ್ ಪಾಠ ಕೇಳಿರ್ತಾರೆ. ಓಕೆ, ನಿಮ್ಗೆ ಆರ್ಗಾನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿರ್ತಾರೆ ಕ್ಲಾಸಸ್ನ. ಮನುಷ್ಯನ ಆರ್ಗಾನ್ ಇನ್ನೊಬ್ನಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಬ್ಲಡ್ ಗ್ರೂಪ್ ಎಲ್ಲ ಚೆಕ್ ಮಾಡ್ಬೇಕು. ಅದು ಕುರಿ ಕಣ್ ತಂದು ಹಾಕಿದಂತ ಇವನು ಒಂದು ವಾರ 2 ವಾರ ಹಾಗೆ ಇದ್ನಂತ ಕುರಿ ಕಣ್ಣು ಇಟ್ಕೊಂಡು ಮಗ ಅಂತ. ಈ ಕಥೆಗಳಿದಾವೆ. ಇದೇನಕ್ಕೆ ಚಿಕ್ಕ ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ. ಫಸ್ಟ್ ಆಫ್ ಆಲ್ ಕುರಿಗೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಪ್ರಾಣಿಗಳಿಗೆ ಕಲರ್ ಬ್ಲೈಂಡ್ನೆಸ್, ನಮಗೆ ಕಲರ್ ಕಾಣಿಸುತ್ತೆ. ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ದ ಕಲರ್ಸ್. ಪ್ರಾಣಿಗಳಿಗೆ ಕಲರ್ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ, ಬ್ಲಾಕ್ ಅಂಡ್ ವೈಟ್ ಅಷ್ಟೇ ಕಾಣಿಸುತ್ತೆ ಅವಕ್ಕೆ. ಹಾಗಾಗಿ ಈ ತರ ಕಥೆಗಳು ಹೇಳ್ತಾವೆ. ಗೂಳಿಗೆ ರೆಡ್ ಕಲರ್ ತೋರಿಸ್ಬಿಟ್ಟು ಬಂದು ಹಾಯುತ್ತೆ. ಸೊ ಅದು ಕಲರೇ ಕಾಣಿಸಲ್ಲ ಪಾಪ, ಅದು ಎಲ್ಲಿಂದ ಹಾಯ್ಬೇಕು ನಿಮಗೆ? ಎಲ್ಲ ಒಂದೇ ಕಲರ್. ಅದಕ್ಕೆ ಬೆಳಗ್ಗೆ ಅಷ್ಟೇ ಕ್ಲಾಸಲ್ಲಿ ಮಾಡೋಗಿರ್ತಾರ ಅದನ್ನ, ಹ್ಯೂಮನ್ ಐಸಿಗೂ ಮತ್ತೆ ಅನಿಮಲ್ ಐಸಿಗೂ ಡಿಫ್ರೆನ್ಸ್ಗಳನ್ನ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಹೇಳೋಗಿರ್ತಾರ ಅಂತಂದ್ರೆ, ಈ ಸಿಂಹ ಇರುತ್ತೆ, ಸಿಂಹ ಜಾಸ್ತಿ ಸಾಯುವಂಥದ್ದು ಎದ್ರಲ್ಲಿ ಅಂತಂದ್ರೆ ಜೀಬ್ರಾ ಅಟ್ಯಾಕ್ ಅಲ್ಲಿ. ಜೀಬ್ರಾದ ಮೇಲೆ ಇದು ಹಂಟ್ ಮಾಡ್ಲಿಕ್ಕೆ ಹೋದಾಗ ತುಂಬಾ ಸಾಯುತ್ತೆ. ಯಾಕೆ ಅಂತಂದ್ರೆ ಜೀಬ್ರಾ ಆ ಪಟ್ಟೆ ಇದೆಯಲ್ಲ, ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಆ ಹುಲ್ಲು ಗ್ರಾಸ್ ಲ್ಯಾಂಡ್ ಅಲ್ಲಿ ಸಿಂಹ ಇರುತ್ತೆ, ಲಯನ್. ಆ ಹುಲ್ಲು ಮತ್ತೆ ಇದು ಎರಡು ಬ್ಲಾಕ್ ಅಂಡ್ ವೈಟ್. ಸೊ ಇದು ಮೂವ್ ಆಗ್ಬೇಕಾದ್ರೆ ಹುಲ್ ತರನೇ ಅದು ಶೇಕ್ ಆಗ್ತಾ ಇರುತ್ತೆ ಪಟ್ಟೆಗಳು. ಹಾಗಾಗಿ ಇದ್ರ ಹುಲ್ಲು ಯಾವುದು ಇದು ಯಾವ್ದು ಅಂತ ಗೊತ್ತಾಗಲ್ಲ. ಯಾವ್ದು ಜೀಬ್ರಾ. ಅದೇನ್ ಮಾಡುತ್ತೆ, ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು ಜಂಪ್ ಮಾಡ್ಬೇಕು. ಅದು ತುಂಬಾ ಹತ್ರ ಹೋಗ್ಬಿಡುತ್ತೆ ಜೀಬ್ರಾಕ್ಕೆ. ಜೀಬ್ರಾ ಮಿಸ್ ಆಗಿ ಒದಿತು ಅಂದ ತಕ್ಷಣ ಎದೆಗೆ ಒದಿಯುತ್ತೆ. ಕರೆಕ್ಟ್ ಇಲ್ಲಿ ಹಾರ್ಟ್ ಇರುತ್ತೆ, ಹಾರ್ಟ್ ಹತ್ರ ಹೋದ ತಕ್ಷಣ ಅಲ್ಲೇ ಸ್ಪಾಟ್ ಸಿಂಹ. ಅದು ಕಲರ್ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗಲ್ಲ. ಈಗ ಹೇಳಿ, ಈ ಕತೆ ತಂದ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ನಾವು ಬಂದ್ಬಿಟ್ಟು ಇಷ್ಟ ಹೇಳ್ತೀವಿ, ಸಖತ್ತಾಗಿ ಹೇಳೋದ ಕತೆನ ಸೂಪರ್ ಅಂತ ನೆನ್ಪಿಡ್ಕೊಂಡು. ಬೇಕಾಗಿದೆ ಸಣ್ಣ ಮಕ್ಳಿಗೆ ಮಾಡಿರೋ ಕತೆಗಳು ಇವೆಲ್ಲ, ಅರ್ಥ ಆಯ್ತಲ್ವಾ? ಸೊ ಈ ಕತೆ ನಮಗೆ ಗೊತ್ತಿಲ್ಲ, ಬಟ್ ಇವ್ನ ಎಸ್ಕೇಪ್ ಅದು 9ನೇ ಕ್ಲಾಸ್ ಮಕ್ಳಿಗೆ ಕತೆ ಹೇಳ್ತಾರ ತಂದಿಯಾರ ಅಷ್ಟೇ ಅಂತ. ದಟ್ಸ್ ಇಟ್. ಅವ್ನು ಹೂವಿನ ಬಿಟ್ಟಂತ ಕಡೆ ಇದನ್ನೆಲ್ಲ ಕೇಳಲ್ಲ ಎಕ್ಸಾಮ್ ಅಲ್ಲಿ. ದೇ ವಿಲ್ ನಾಟ್ ಆಸ್ಕ್ ದೀಸ್ ಥಿಂಗ್ಸ್. ಬಟ್ ಒನ್ ಥಿಂಗ್ ಇಸ್ ಶೋರ್, ಹಿ ಎಸ್ಕೇಪ್ ಆದ. ಸೊ ಈಗ ನನ್ನ ಕ್ವಶನ್, ಆ ಬುಕ್ ಅಲ್ಲಿ ಇಷ್ಟೇ ಬರ್ದೇರ್ ಅವಮಾನ ಮಾಡಿದ ಅಂತೇಳಿ. ಯಾವ ರೀತಿ ಅವಮಾನ ಮಾಡಿದ ಇದನ್ನ ಹೇಳಿ. ಯಾವ ರೀತಿ ಅವಮಾನ ಮಾಡಿದ? ನೀವು ವಿಕಿಪೀಡಿಯಾ ಹುಡುಕಿ, ಗೂಗಲ್ ಮಾಡಿ, ಇಷ್ಟೇ ಇದೆ ಅವಮಾನ ಮಾಡ್ದ ಅಂತ. ನನ್ ಕ್ವಶನ್, ಅವಮಾನ ಹೆಂಗ್ ಮಾಡಿದ? ಬಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದ್ದ ಈ ಪಾರ್ಟ್. ಯಾವ ರೀತಿ ಅವಮಾನ ಮಾಡ್ದ? ಯಾಕೆ ಆತರ ಅವಮಾನ ಮಾಡ್ದ? ಇಂಟೆನ್ಷನಲಿ ಮಾಡಿದ್ನ? ಬೇಕು ಅಂತೇಳಿ ಅವಮಾನ ಮಾಡಿದ್ನ? ಔರಂಗಜೇಬ್ ಬೇಕು ಅಂದ್ಬಿಟ್ಟೆ ಅವಮಾನ ಮಾಡಿದ್ನ ಶಿವಾಜಿಗೆ? ಎಸ್ ಆರ್ ನೋ? ಯಾವ್ದಾದ್ರು ಒಂದ್ ಆನ್ಸರ್ ಹೇಳಿ. ಇಂಟೆನ್ಷನಲಿ ಮಾಡಿದ್ನ? ಇರ್ಬೋದಲ್ಲ, ಬೇಕು ಅಂತ ಮಾಡಿದ್ನ? ಇಂಟೆನ್ಷನಲಿ ಡಿಡ್ ಹಿ ಹ್ಯೂಮಿಲೇಟ್ ದ ಶಿವಾಜಿ? ಡೆಫಿನೆಟ್ಲಿ ನೋ. ಅದಕ್ಕೆ ಹೇಳ್ತೀನಿ ಹೇಗೆ ಅಂತೇಳಿ. ಸೊ ಅದಕ್ಕೆ ಹೇಳ್ತೀನಿ, ಕಾಂಪಿಟೇಟಿವ್ ಎಕ್ಸಾಮೇ ಬೇರೆ, 1ನೇ ಕ್ಲಾಸ್ ಮಕ್ಳು ಬುಕ್ಗಳೇ ಬೇರೆ, ಸೋಷಿಯಲ್ ಮೀಡಿಯಾ ಬೇರೆ. ಸೊ ನೆಕ್ಸ್ಟ್ ನೋಡ್ತೀವಿ ಎಸ್ಕೇಪ್ ಆದ. ಆಮೇಲೆ ಬರ್ತೀನಿ, ಅಲ್ಲಿ ಬರ್ತೀನಿ ಹೇಗೆ ಅಂತೇಳಿ. 1666 ಎಸ್ಕೇಪ್ ಆದ್ಮೇಲೆ ಮತ್ತೀಗ ಔರಂಗಜೇಬ್ ನರ್ಮದೆ ಮತ್ತು ಶಿವಾಜಿ ನರ್ಮದೆ ಒಂದು ಅಗ್ರಿಮೆಂಟ್ ಆಗುತ್ತೆ, ಪೀಸ್ ಟ್ರೀಟಿ ಆಗುತ್ತೆ. ಮತ್ತೆ ಪೀಸ್ ಟ್ರೀಟಿ ಮಾಡ್ಕೊಳ್ತಾರೆ. ಈ ಪೀಸ್ ಟ್ರೀಟಿ ಏನು ಅಂತಂದ್ರೆ, ಸೊ ಒಂದು ಶಾಂತಿ ಒಪ್ಪಂದ ಮಾಡ್ಕೊಳ್ತಾರೆ. ಇದಕ್ಕೆ ಯಾರು ಸೈನ್ ಮಾಡ್ತಾ ಹೋಗ್ತಾರೆ? ಸರ್ದಾರ್ ಜಸ್ವಂತ್ ಸಿಂಗ್ ಅಂತ ಇದ್ದಿಲ್ಲ, ಈ ವ್ಯಕ್ತಿ ಬಂದ್ಬಿಟ್ಟು ಆನ್ ಬಿಹಾಫ್ ಆಫ್ ಔರಂಗಜೇಬ್ ಪರವಾಗಿ ಬಂದ್ಬಿಟ್ಟು ಇದನ್ನ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ, ಶಾಂತಿ ಒಪ್ಪಂದ. ಏನು ಅಂತಂದ್ರೆ, ಆಸ್ ಪರ್ ದಿಸ್ ಪೀಸ್ ಟ್ರೀಟಿ ಔರಂಗಜೇಬ್ ಅವಾರ್ಡೆಡ್ ಎ ಟೈಟಲ್ ಕಾಲ್ಡ್ ರಾಜ ಟು ಶಿವಾಜಿ. ಈ ಒಂದು ಒಪ್ಪಂದ ಪ್ರಕಾರ ಶಿವಾಜಿಗೆ ರಾಜ ಅಂತ ಒಂದು ಬಿರುದನ್ನ ಕೊಡ್ಬೇಕು. ಯಾರು ಔರಂಗಜೇಬ್ ಕೊಡ್ತಾ ಹೋಗ್ತಾನ, ಅದೇ ರೀತಿ ಮನ್ಸಬ್ದಾರ್ ರ್ಯಾಂಕ್ ನ ಕೊಡ್ತಾ ಹೋಗ್ಬೇಕು ಸಂಭಾಜಿಗೆ. ಸಂಭಾಜಿ ಮತ್ತೆ ಮನ್ಸಬ್ದಾರ್ ಮಾಡ್ಕೊಳ್ತಾ ಹೋಗ್ತಾನೆ ವಿತ್ ರ್ಯಾಂಕ್ ಆಫ್ 5000 by 5000 ಅಂಡ್ ಗೇವ್ ಬೇರಾರ್ ರೀಜನ್ ಕೊಡ್ತಾರೆ. ಇದು ಶಾಂತಿ ಒಪ್ಪಂದ. ಸೊ ಇದು ಮಾಡ್ಕೊಂಡು ಈಗ ಹೇಳ್ತಾ ಹೋಗಿ ಯಾವ ರೀತಿ ಅವಮಾನ ಮಾಡ್ದ ಸರ್, ಇವ್ನ್ ಯಾಕೆ ಈ ಬಿರುದ್ ಕೇಳ್ದ? ಈ ಒಪ್ಪಂದದಲ್ಲಿ ಇವ್ನ್ ಕೋಟೆಗಳು ಕೇಳ್ಬೇಕು, ಕೋಟೆ ಕೇಳ್ತಾನೆ, ಬಟ್ ಕೋಟೆಗಳ ಬಗ್ಗೆ ತಲೆ ಕೆಡ್ಸೋಣಲ್ಲ. ಈ ಬಿರುದ್ನ ಕೇಳ್ತಾನೆ ರಾಜ ಅಂತ. ಏನಕ್ಕೆ ಅಂತಂದ್ರೆ ಒಂದೇ ಕಾರಣಕ್ಕೆ ಅವಮಾನ ಮಾಡೋದು. ಸಿಯರ್ ದಿಸ್ ಇಸ್ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಓದ್ತಾ ಹೋಗಿ. ಸೊ ಇಲ್ಲಿ ಶಿವಾಜಿ ಏನ್ ಅನ್ಕೊಂಡಿದ್ದ ಅಂದ್ರೆ, ತನ್ನನ್ ತಾನು ರಾಜ ಅಂತ ಅನ್ಕೊಂಡಿದ್ದ. ತನ್ನನ್ ತಾನು ಹೋದಾಗ ನಾನು ರಾಜನ್ ತರ ಟ್ರೀಟ್ ಮಾಡ್ತಾನೆ ಯಾರು? ಔರಂಗಜೇಬ್. ಟ್ರೀಟ್ ಮೀ ಲೈಕ್ ಎ ಕಿಂಗ್ ಅಂತೇಳಿ. ಬಟ್ ಅಲ್ಲಿ ಹೋದಾಗ ಇವನಿಗೆ 1 ವಾರ ಕಾಯಿಸ್ತಾನೆ, ಅವನಿಗೆ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ. ಆಮೇಲೆ ಇವನಿಗೆ ಯಾವ್ದೊಂದು ಪ್ಯಾಲೇಸ್ ಕೊಡ್ತಾನೆ ಉಳ್ಕೊಳಕ್ಕೆ ಅಂತೇಳಿ. ಬಟ್ ಇವನಿಗೆ ಯಾವ್ದೊಂದು ಬಿಡಾರ ಕೊಡ್ತಾರೆ, ಟೆಂಟ್ ಕೊಡ್ತಾರೆ. ಆಮೇಲೆ ಏನಾಗ್ತಾ ಹೋಗುತ್ತೆ, ಇವನಿಗೆ ನನಗೆ ಯಾಕೆ ಈ ತರ ಅವಮಾನ, ನನಗೆ ಯಾಕೆ ಈ ತರ ರಾಜನ್ ತರ ಟ್ರೀಟ್ ಮಾಡೋದು ಯಾಕೆ ಮಾಡ್ಲಿಲ್ಲ ಅಂತ ತಲೆ ಕೆಟ್ಟ ಹೋಗುತ್ತೆ. ಇವನು ಕುತ್ಕೊಳಕ್ಕೆ ಹೇಳೋದಿಲ್ಲ ಔರಂಗಜೇಬ್. ಬಂದಾಗ 1 ವಾರ ಆದ್ಮೇಲೆ, ಓಕೆ ಯಾರಪ್ಪ ಇವನು, ಯಾರು ನೀನು? ದಿಸ್ ವಾರ್ ದ ಕ್ವಶನ್ ರೈಸ್ ಬೈ ದ ಔರಂಗಜೇಬ್, ಯಾರು ಇವನು? ಸೊ ತಲೆ ಕೆಟ್ಟ ಹೋಗುತ್ತೆ ಶಿವಾಜಿಗೆ, ನಾನ್ ರಾಜನ್ ತರ ಬಂದಿದ್ದೆ, ಇವ್ ನೋಡ್ರಿ ನಾನು ರಾಜನ್ ತರ ಟ್ರೀಟ್ ಮಾಡ್ತಾರೆ ಅಂತ. ಔರಂಗಜೇಬ್ ಯಾಕೆ ಅವ್ನು ರಾಜನ್ ತರ ಟ್ರೀಟ್ ಮಾಡಲ್ಲ ಅಂದ್ರೆ, he never ever declared himself as a king. ಯಾವತ್ತು ಇವನ್ನ ರಾಜ ಅಂತ ಕರ್ಕೊಂಡೇ ಇಲ್ಲ ಇವನು. ಲೂಟಿ ಕೋರ ಆಗಿದ್ದ ಇವನು.
ಅದಕ್ಕೆ ನಾನು ಇಲ್ಲಿ ಲೂಟಿ ಮಾಡ್ದ ಅಂತ ಹೇಳ್ತೀನಿ. ಏಕವಚನ ಯೂಸ್ ಮಾಡ್ತೀನಿ. ಶಿವಾಜಿಗೆ ಏಕವಚನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಎಲ್ಲೂ ರಾಜನೇ ಅಲ್ಲ ಇವನು. ಹಾಗಾಗಿ ಫಾರ್ ಎಕ್ಸಾಂಪಲ್, ಇಫ್ ನಾನೀಗ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇದಾರ, ಇವರು ಅಮೆರಿಕಕ್ಕೆ CM ಆಗಿಂತ ಮುಂಚೆನೆ ಒಂದ್ಸಲಿ ಹೋಗಿದ್ರು ಅಮೆರಿಕಕ್ಕೆ. ಫೋಟೋಗಳಿದೆ ನಿಮಗೆ, ಗೂಗಲ್ ಅಲ್ಲಿ ನೋಡ್ತೀರಾ ನೀವು. ಓಕೆ, ಅಲ್ಲಿ ವೈಟ್ ಹೌಸ್ ಹೊರಗಡೆ ನಿಂತ್ಕೊಂಡು ಗೇಟ್ ನಿಂತ್ಕೊಂಡು ಫೋಟೋ ತಗ್ಸ್ಕೊಂಡೆ ಫ್ರೆಂಡ್ಸ್ ಜೊತೆಗೆ. ಈಗ ಹೋದ್ರೆ ಅವರಿಗೆ ರತ್ನ ಗಂಬಳಿ ಹಾಕಿ ಕರೀತಾರೆ. ಏನಕ್ಕೆ? ನಾವು ಈಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಅವಾಗ ಪ್ರೈಮ್ ಮಿನಿಸ್ಟರ್ ಅಲ್ಲ. ಸೊ ಅವಾಗ ಬಿಲ್ ಕ್ಲಿಂಟನ್ ಈಗ ಪ್ರೆಸಿಡೆಂಟ್ ಆಗಿದ್ದ. ಅವಾಗ ಮೋದಿ ಅವರು ಹೋಗ್ಬಿಟ್ಟು ನನಗೆ ಯಾಕೆ ರೆಡ್ ಕಾರ್ಪೆಟ್ ಹಾಕಿಲ್ಲ ಅಂತ ಫೈಟ್ ಮಾಡ್ಬಿಟ್ರೆ, ಫೈಟ್ ಮಾಡಿದ್ರೆ ನಂಗೆ ಅವಮಾನ ಮಾಡಿದ್. ನೋ, ಈಗ ನಾನು ಹೋಗ್ತೀನಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಫ್ ಐ ಗೋ ಟು US, ನಾನು ಹೋದ ತಕ್ಷಣ ನನಗೆ ಇವ್ರು ಯಾರು ಟ್ರಂಪ್ ನಾನು ರೆಡ್ ಕಾರ್ಪೆಟ್ ಹಾಕಿ ಕರಿ, ಇಲ್ಲಿ ಇಲ್ಲಿ ಕಾಲ್ಮಿ ಇಲ್ಲಿ ಆತರ ನಂಗೆ ಕೊಡ್ತಾನ? ಯಾಕೆ ಕೊಡಲ್ಲ? ಬಿಕಾಸ್ ಐ ಆಮ್ ನಾಟ್ ಹೆಡ್ ಆಫ್ ಎನಿ ಸ್ಟೇಟ್. ಯಾವ್ದು ಮಿನಿಸ್ಟರ್ ನಾನು, ಕಾಮನ್ ಪರ್ಸನ್. ಪ್ರೆಸಿಡೆಂಟ್ ಯಾಕೆ ನಮ್ ದೇಶ ಪ್ರೆಸಿಡೆಂಟೇ ತಲೆ ಕೆಡ್ಸ್ಕೊಳಲ್ಲ, ಇನ್ನು ಆ ದೇಶ ಪ್ರೆಸಿಡೆಂಟ್ ಯಾಕೆ ತಲೆ ಕೆಡ್ಸ್ಕೊಳ್ತಾರೆ? ಸೊ ದಿಸ್ ವಾಸ್ ದ ಕಾನ್ಸೆಪ್ಟ್ ಇಲ್ಲಿ ಆಗುವಂಥದ್ದು. ಇವನ್ ತನಗ್ ತಾನೇ ರಾಜ ಅನ್ಕೊಂಡು. ಅದಕ್ಕೆ ನೋಡ್ಕೊಳ್ಳಿ, ಈ ಅಗ್ರಿಮೆಂಟ್ ಯಾಕೆ ಒಪ್ಕೊಳ್ತಾ ಅಂದ್ರೆ, ಈ ಅಗ್ರಿಮೆಂಟ್ ಮಾಡ್ಕೊಳ್ಲಿಕ್ಕೆ ಹೊರಗಡೆ ತಪ್ಸ್ಕೊ ಬಂದ್ಮೇಲೆ ಯಾಕೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಅಂದ್ರೆ, ಇವನು ಒಂದೇ ಕಾರಣಕ್ಕೆ, ಹಿ ವಾಂಟೆಡ್ ದ ಟೈಟಲ್ ರಾಜ ಅಂತ. ನಾನು ರಾಜ ಅಂತ ಕರೀಲಿ ಎಲ್ಲರೂ. ಮುಘಲ್ ಎಂಪರ್ ನಂಗೆ ರಾಜ ಅಂತ ಕೊಟ್ಟೆ ಅಂದ್ರೆ, ಇನ್ನುಳಿದ ಎಲ್ಲ ಚಿಕ್ಕ ಪುಟ್ಟ ರಾಜ ನನ್ನ ಯಾವ ತರ ಟ್ರೀಟ್ ಮಾಡ್ತಾರೆ ಈಗ? ದೇ ಟ್ರೀಟ್ ಮೀ ಲೈಕ್ ಎ ಕಿಂಗ್. ನೋಡ್ಕೊಳ್ಳಿ, ನಂಗೆ ಏನ್ ರಾಜ ಏನ್ ಬಿರುದು ಕೊಟ್ಟೇನ? ರಾಜ ಅಂತೇಳಿ. ಹಿ ಓನ್ಲಿ ಕಾಲ್ ಮಿ ಆಸ್ ರಾಜ, ದಟ್ ಮೀನ್ಸ್ ಐ ಆಮ್ ದ ಕಿಂಗ್ ಅಂತೇಳಿ. ಸೊ ಅದಕ್ಕೆ ಈ ಬಿರುದು ಇಂಟೆನ್ಷನ್ಲಿ ತಗೊಳ್ತಾನೆ ಇದ್ದ ಇಲ್ಲಿ ರಾಜ. ಇಂಟೆನ್ಷನ್, ನನ್ ರಾಜನ್ ತರ ಟ್ರೀಟ್ ಮಾಡಿ ಅಂತ. ಈಗ ಅರ್ಥ ಆಯ್ತು ಕಾನ್ಸೆಪ್ಟ್? ಇದು ರಿಯಾಲಿಟಿ. ಇದನ್ನು ಓದ್ಸ್ಬೇಕು. ಅದನ್ನ ಬಿಡ್ಕೊಂಡು ನಾವು ಕತೆ ಹೇಳ್ಕೊಂಡು ಹೋದ್ರೆ ಆಗೋದಿಲ್ಲ. ಇಲ್ಲಿ ಈ ತರ ಅವಮಾನ ಆಗಿದ್ದದು. ಹಿ ಎಕ್ಸ್ಪೆಕ್ಟೆಡ್ ರೆಡ್ ಕಾರ್ಪೆಟ್ ವೆಲ್ಕಮ್. ರೆಡ್ ಕಾರ್ಪೆಟೇ ಇಲ್ಲ ಪಾಪ ಅಲ್ಲಿ ಶಿವಾಜಿಗೆ. ಏನಕ್ಕಂದ್ರೆ ಅವ್ನು ರಾಜ ಆಗಿರ್ಲಿಲ್ವಲ್ಲ. ವೈ ಶುಡ್ ಹಿ ಗಿವ್ ದ ರೆಸ್ಪೆಕ್ಟ್? ರೈಟ್. ಈಗ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಾನು ಹೋದ್ರೆ ನನಗೆ ಯಾಕೆ ಪ್ರೈಮ್ ಮಿನಿಸ್ಟರ್ ಕಾಯ್ತಾ ಕೂತ್ಕೊಳ್ತಾರ? ನನಗೆ ವರ್ಷ ಆದ್ರೆ ನಂಗೆ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ ಪ್ರೈಮ್ ಮಿನಿಸ್ಟರ್. ಯಾಕಂದ್ರೆ ನಾನು ಐ ಆಮ್ ನಾಟ್ ಎನಿ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ನಾನಿಲ್ಲ, ರೆಕಗ್ನೈಸ್ ಆಗಿಲ್ಲ. ರೈಟ್, ದಿಸ್ ಇಸ್ ದ ಕಾನ್ಸೆಪ್ಟ್ ಇಯರ್. ಇಲ್ಲಿ ನೋಡ್ತಾ ಹೋಗಿ, ಅದಕ್ಕೋಸ್ಕರ ಈ ಬಿಲ್ ಇಂಟೆನ್ಷನ್ ತಗೊಳ್ತಾನೆ. ಯಾರು ತಗೊಂಡ್ರಿ ಈಗ? ಶಿವಾಜಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗಿ, ಇನ್ 1670 ಇವನು ಒನ್ಸ್ ಅಗೇನ್ ಪ್ಲಂಡರ್ ದ ಸೂರತ್. ಮತ್ತೆ ಬಂದ್ಬಿಟ್ಟು 1670 ಮತ್ತೆ ಸೂರತ್ ಮೇಲೆ ದಾಳಿ ಮಾಡ್ತಾನೆ. ಯಾರು ದಾಳಿ ಮಾಡ್ತಾ ಹೋದ್ರು? ಶಿವಾಜಿ ಅಟ್ಯಾಕ್, ಪ್ಲಂಡರ್ ಮಾಡ್ತಾ ಹೋದ್ರು. ಸೊ ಇದಾದ್ಮೇಲೆ ಏನ್ ಮಾಡ್ತಾ ಹೋದ? ಆದ್ರೂ ಸಹಿತ ಯಾರು ಗೌರವನೇ ಕೊಡ್ತಾ ಇಲ್ಲ. ನೋ ಒನ್ ಇಸ್ ಗಿವಿಂಗ್ ರೆಸ್ಪೆಕ್ಟ್ ಟು ದ ಶಿವಾಜಿ. ಇನ್ನು ಕಳ್ಳ, ಲೂಟಿಕೋರ ಅಂತೀರ ಶಿವಾಜಿ. ಇಂಟೆನ್ಷನ್ ಈ ಶಬ್ದಗಳನ್ನು ಯೂಸ್ ಮಾಡ್ತೀನಿ, ನಂಗೆ ಗೊತ್ತು ಇದು ಎಷ್ಟು ರೆಪರ್ಕೇಶನ್ ಆಗುತ್ತೆ ಅಂತೇಳಿ. ಬಟ್ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಈ ಶಬ್ದಗಳು ಯೂಸ್ ಮಾಡ್ತಾ ಇರೋದು. ಕಳ್ಳ, ಲೂಟಿಕೋರ್ ಅಂತ ಹೇಳ್ತಿದಾರೆ. ಏನಕ್ಕೆ? ಶಿವಾಜಿ ಇನ್ನು ರಾಜ ಅಂತ ಎಲ್ಲೂ ಸಹಿತ ಡಿಕ್ಲೇರ್ ಆಗಿಲ್ಲ, ಈಗ ಪಟ್ಟಾಭಿಷೇಕನೇ ಆಗಿಲ್ಲ. ಸೊ ಹಾಗಾಗಿ ಇನ್ನು ಕಳ್ಳ ಅಂತಾನೆ ಕರಿತಾರೆ ಎಲ್ಲರೂ. ಅದಕ್ಕೆ ಸೋಷಿಯಲ್ ಮೀಡಿಯಾ ದನಗಳ್ಳ ಅಂತ ಕೆಲವೊಂದು ಯೂಸ್ ಮಾಡ್ತಾ ನೋಡಿ ಕನ್ನಡದವರೆಲ್ಲ. ಯಾಕಂದ್ರೆ ನಮ್ಮ ಬೆಳವಡಿ ಮಲ್ಲಮ್ಮ ಸೋಲ್ಸಿದ್ಲು ಅಂತೇಳಿ. ಈಗ ನೋಡ್ತಾ ಹೋಗಿ ಅದಕ್ಕೆ ತಲೆ ಕೆಡುತ್ತೆ, ನನ್ಗೆ ಯಾರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ರಾಜನ್ ತರ ಟ್ರೀಟ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಇನ್ ದ 1674 ಹಿಸ್ ಕೊರೋನೇಷನ್ ಸೆರೆಮನಿ ಹೆಲ್ಡ್ ಎಟ್ ರಾಯಗಢದಲ್ಲಿ ತನ್ನ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾನೆ. ಈಗ ಅವನು ರಾಜ. ಈಗ ಛತ್ರಪತಿ ಶಿವ ಮಹಾರಾಜರಾದ್ರು. ನೌ ಹಿ ಬಿಕೇಮ್ ದ ಕಿಂಗ್ ಅಥವಾ ಛತ್ರಪತಿ. ಈಗ 1674 ಶಿವಾಜಿಯವರ ಪಟ್ಟಾಭಿಷೇಕವು ಎಲ್ಲಿ ನಡೀತು ಅಂತ ಕೇಳಿದ್ರೆ, ಎಲ್ಲಿ ನಡೀತಾ ಹೋಯ್ತು? ರಾಯಗಢಲ್ಲಿ ನಡೀತಾ ಹೋಯ್ತು. ರಾಯಗಢಲ್ಲಿ ಪಟ್ಟಾಭಿಷೇಕ ಮಾಡ್ತಾ ಹೋದ್ರು. ಪಟ್ಟಾಭಿಷೇಕ ಮಾಡಿದ್ಮೇಲೆ ಇವ್ರೊಂದು ಬಿರುದು ತಗೊಳ್ತಾರೆ. ಹಿ ಟುಕ್ ದ ಟೈಟಲ್ ಕಾಲ್ಡ್ ಛತ್ರಪತಿ. ನೋಡ್ಕೊಳ್ಳಿ. ಅಂಡ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾವ ಮನೆತನ ಅಂತ ಹೇಳ್ತಾ ಹೋಗ್ತಾರೆ? ರಜಪೂತ ವಂಶದ ಸಿಸೋಡಿಯಾ ಮನೆತನ ಅಂತ ಹೇಳ್ಕೊಳ್ತಾ ಹೋಗ್ತಾರೆ. ರಜಪೂತ ಅಂತ ಹೇಳ್ಕೊಂಡು ಹೋಗ್ತಾರೆ. ಛತ್ರಪತಿ ಅಂದ್ರೆ ಅರ್ಥ ಏನಂದ್ರೆ ಸಾರ್ವಭೌಮ, ಸಾವರಿನ್ ಅಂತ ಅರ್ಥ, ಚಕ್ರವರ್ತಿ ಅಂತ ಅರ್ಥ. ದಟ್ಸ್ ವೈ ಇಟ್ ಇಸ್ ದ ಟೈಟಲ್. ಸೊ ಇನ್ನ ಈ ಒಂದು ಕೊರೋನೇಷನ್ ಸೆರೆಮನಿ ಅಂತ ಏನ್ ಕರಿತೀವಿ, ಪಟ್ಟಾಭಿಷೇಕ ಮಾಡ್ಬೇಕಂದ್ರೆ ಒಬ್ಬ ಬ್ರಾಹ್ಮಣರು ಬೇಕೇ ಬೇಕು. ಅವರೇ ಹೇಳ್ಬೇಕು ಇವ್ರು ರಾಜರು ಅಂತೇಳಿ. ಸೊ ಅಲ್ಲಿರುವಂತ ಪೇಶ್ವೆ ಬ್ರಾಹ್ಮಣರು ಅಥವಾ ಏನ್ ಕರಿತಾ ಹೋಗ್ತೀವಿ ನಿಮಗೆ, ಚಿತ್ಪಾವನ್ ಬ್ರಾಹ್ಮಿನ್ಸ್ ಆಫ್ ಮಹಾರಾಷ್ಟ್ರ, ಅವ್ರು ಯಾರು ಒಪ್ಕೊಳೋದಿಲ್ಲ ಇನ್ನು ರಾಜನ್ ಮಾಡ್ತೀವಿ ಅಂತೇಳಿ. ಪಟ್ಟಾಭಿಷೇಕ ಮಾಡಿ ಅಂದಾಗ ಯಾರು ಒಪ್ಕೊಳ್ಳೋದು? ಯಾಕಂದ್ರೆ ಪಟ್ಟಾಭಿಷೇಕ ಯಾರಿಗ್ ಮಾಡ್ಬೇಕು? ಹಿಂದೂ ಧರ್ಮದ ಪ್ರಕಾರ ಕ್ಷತ್ರಿಯರಿಗೆ ಮಾಡ್ಬೇಕು. ಸೊ ಅಲ್ಲಿ ಒಂದ್ ಕಡೆ ಹೇಳ್ತಾ ಹೋಗ್ತಾರ, ನೀ ಕ್ಷತ್ರಿಯ ಅಲ್ಲ, ನೀನೊಬ್ಬ OBC ಕ್ಯಾಸ್ಟ್ ಇಂದ ಬಂದ, ಅದೇ ಗೌಳಿ ಮಂತನ ಆ ತರ, ಅದಕ್ಕೆ ನಾವು ಮಾಡೋದಿಲ್ಲ ಅಂತೇಳಿ. ಅದಕ್ಕೆ ಶಿವಾಜಿ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ವಾರಣಾಸಿಯಿಂದ ಗಾಗ ಭಟ್ಟ ಅಥವಾ ವಿಶ್ವೇಶ ಭಟ್ಟ ಅಂತ ಒಬ್ಬ ಬ್ರಾಹ್ಮಣರನ್ನು ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಅಪಾರವಾದ ದಾನ ಮಾಡ್ಬಿಟ್ಟು ತಮ್ಮ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾರೆ. ಇವ್ರು ಬಂದ್ಬಿಟ್ಟು ಘೋಷಣೆ ಮಾಡೋದು, ಇವರೇ ನೆಕ್ಸ್ಟ್ ರಾಜಸೂಯಾಗ ಮಾಡುವಂಥದ್ದು. ಈಗ ಶಿವಾಜಿ ಇದ್ದವನು ಶಿವಾಜಿ ಮಹಾರಾಜರಾದರು. ಇನ್ಮೇಲೆ ರಾಜರಾದ್ಮೇಲೆ ಏನ್ ಮಾಡಿದ್ರು ಸರಿ. ಇದನ್ ಮೇಲೆ ಲೂಟಿ ಅಂತ ಕರೆಯಲ್ಲ, ದಾಳಿ ಅಂತ ಕರಿತೀವಿ. ಒಬ್ಬ ರಾಜನಾದವನು ಇನ್ನೊಂದು ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದು ಕಾಮನ್. ಇನ್ಮೇಲೆ ರಾಜರು ಛತ್ರಪತಿಗಳು. ಹಾಗಾಗಿ ಇನ್ಮೇಲೆ ನೋಡಿ ನಾ ರೆಸ್ಪೆಕ್ಟ್ ಕೊಡಕ್ ಸ್ಟಾರ್ಟ್ ಮಾಡಿದೆ.
ಐ ಸ್ಟಾರ್ಟೆಡ್ ಗಿವಿಂಗ್ ದ ರೆಸ್ಪೆಕ್ಟ್ ಟು ಶಿವಾಜಿ. ಏನಕ್ಕೆ? ನೌ ಹಿ ಇಸ್ ಅ ಕಿಂಗ್. ಈಗ ಏನ್ ಮಾಡ್ರು ಸರಿ, ಇದಕ್ಕಿಂತ ಮುಂಚೆ ಏನ್ ಮಾಡ್ರು ತಪ್ಪು. ಯಾಕ? ಲೂಟಿಕೋರ. ಹಿ ನೆವರ್ ಬಿಕಮ್ ಎ ಕಿಂಗ್. ಅದಕ್ಕೆ ನೋಡ್ಕೊಳ್ಳಿ, ಇದಕ್ಕೆ ಸೋಷಿಯಲ್ ಮೀಡಿಯಾ ನಂಬ್ಲಿಕ್ಕೆ ಹೋಗಬೇಡಿ, ಈ ತರ ಡಿಫ್ರೆನ್ಸ್ ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ, ಆಫ್ಟರ್ ಕೊರೋನೇಷನ್ ಹಿ ಶಿಫ್ಟೆಡ್ ಇಸ್ ಕ್ಯಾಪಿಟಲ್ ಫ್ರಮ್ ಪೂನಾ ಟು ರಾಯ್ಗಢ್. ಇವರಿಗೆ ಪಟ್ಟಾಭಿಷೇಕ ಆದ್ಮೇಲೆ ಶಿವಾಜಿ ಮಹಾರಾಜರು ಪುಣೆಯಿಂದ ರಾಯ್ಗಢ್ಗೆ ತಮ್ಮ ರಾಜಧಾನಿಯನ್ನ ವರ್ಗಾಯಿಸಿದರು. ನೋಡಿ, ಇಲ್ಲಿವರೆಗೆ ಅಂತ ಏಕವಚನ ಯೂಸ್ ಮಾಡ್ತೀನಿ, ನಾ ಹೇಳ್ತೀನಿ ಕನ್ನಡ ಯೂಸ್ ಮಾಡ್ತೀನಿ ಜಾಸ್ತಿ ಅಂತ. ವರ್ಗಾಯಿಸಿದರು. ನೋಡಿ, ನನ್ನ ಭಾಷೆ ಚೇಂಜ್ ಆಯ್ತು ಈಗ. ಬಿಕಾಸ್ ನೌ ಹಿ ಬಿಕೇಮ್ ಕಿಂಗ್, ಐ ಶುಡ್ ಗಿವ್ ರೆಸ್ಪೆಕ್ಟ್ ಹಿಮ್. ಸಿಂಪಲ್ ಆಗಿದೆಯಾ? ಸೊ ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಲಿ, ಅದಕ್ಕಾಗಿ ಸೋಷಿಯಲ್ ಮೀಡಿಯಾ ಓದಕ್ ಹೋಗ್ಬೇಡಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗಿ, ಇನ್ 1677 he signed an agreement with ಸುಲ್ತಾನ್ ಆಫ್ ಗೋಲ್ಕೊಂಡ ಅಂಡ್ ಅಟ್ಯಾಕ್ಡ್ ಆನ್ ದ ಏರಿಯಾಸ್ ಆಫ್ ಬಿಜಾಪುರ್ ಸುಲ್ತಾನ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಗೋಲ್ಕೊಂಡ ಸುಲ್ತಾನ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರ. ಅಗ್ರಿಮೆಂಟ್ ಮಾಡ್ಕೊಂಡು ಯಾರ ವಿರುದ್ಧ ಫೈಟ್ ಮಾಡ್ತಾರೆ? ಬಿಜಾಪುರ್ ಸುಲ್ತಾನ್ ವಿರುದ್ಧ ಫೈಟ್ ಮಾಡ್ತಾರ. ಅಂದ್ ಕೆಲವೊಂದಿಷ್ಟು ಏರಿಯಾಗಳನ್ನ ವಶಪಡಿಸ್ಕೊಳ್ತಾರೆ. ಲೂಟಿ ಹೊಡೆದ್ರು ಅಂತ ಹೇಳಲ್ಲ, ವಶಪಡಿಸಿಕೊಂಡರು. ಮುಂಚೆ ಲೂಟಿ ಹೊಡೆದರು ಅಂತ ಹೇಳ್ತಾರೆ, ಈಗ ವಶಪಡಿಸಿ. ಇದೊಬ್ಬ ರಾಜನ ಕರ್ತವ್ಯ, ಅದು ಮಾಡ್ಲೇಬೇಕು. ಸೊ ಹಾಗಾಗಿ ಈಗ ಇವ್ರು ವಶಪಡಿಸ್ಕೊಳ್ತಾರ. ವಶಪಡಿಸ್ಕೊಂಡ ಕಾಂಕಾಡ್ ಏರಿಯಾಸ್ ಅಂತ ಹಿಂಗ್ ಕರಿತೀವಿ, ಇದನ್ನ ತಮ್ಮ ಸಹೋದರನಾದ ಏಕೋಜಿ ಬಿಟ್ಕೊಡ್ತಾರೆ. ಏಕೋಜಿ ಅವರಿಗೆ, ಫಾರ್ ಎಕ್ಸಾಂಪಲ್, ಬೆಂಗಳೂರ್ನ ಏಕೋಜಿ ಅವರಿಗೆ ಬಿಟ್ಕೊಡ್ತಾರೆ. ಇವ್ರು ಏಕೋಜಿಗೆ ಬಿಟ್ಕೊಡ್ತಾ ಹೋದ್ರು. ನಾವು ಬೆಂಗಳೂರು ಬಿಕೇಮ್ ದ ಪಾರ್ಟ್ ಆಫ್ ದ ಮರಾಠ ಎಂಪೈರ್. ಅದಕ್ಕೆ ನಿಮ್ ಬೆಂಗಳೂರಲ್ಲಿ ತೋರಿಸಿದ್ನಲ್ಲ, ಅದು ಮರಾಠ ಕೆಳಗಡೆ ಶಿವಾಜಿ ಕಾಲದಲ್ಲಿ ಇತ್ತು ಅಂತೇಳಿ ಏಕೋಜಿ ಬಿಟ್ಕೊಟ್ಟಿದ್ರು ಆ ಮ್ಯಾಪ್ ಅಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗಿ, ಇವ್ರು ತೀರ್ಕೊಳ್ಳುವಂಥದ್ದು 1680 ತೀರ್ಕೊಂಡ್ರು. ಯಾರು ತೀರ್ಕೊಂಡ್ರು? ಶಿವಾಜಿ ಮಹಾರಾಜರು ತೀರಿಕೊಂಡರು. ಸಿಂಪಲ್ ಆಯ್ತಾ ಕಾನ್ಸೆಪ್ಟ್? ಈಗ ನೋಡಿ, ಔರಂಗಜೇಬ್ ಇವರು ಮೀಟೇ ಮಾಡಿಲ್ಲ, ಮಾಡಿದ್ದೆ ಒಂದ್ಸಲಿ 2 ಸಲ ಅಷ್ಟೇ, ನಾಟ್ ಮೋರ್ ದೆನ್ ದಟ್.